ಹರೇ ಕೃಷ್ಣ. ಸೊ ಇವತ್ತು ಅಧ್ಯಾಯ 4 ತುಂಬ ಅದ್ಭುತವಾದ ಅಧ್ಯಾಯ, ವಿಶೇಷವಾಗಿ ಮೊದಲ ಕೆಲ ಶ್ಲೋಕಗಳು ಸೊ 4ನೇ ಅಧ್ಯಾಯದಲ್ಲಿ ಕೃಷ್ಣ ಈ ಒಂದು ದಿವ್ಯ ಜ್ಞಾನದ ಬಗ್ಗೆ ಮಾತಾಡ್ತಾನೆ. ಪ್ರಾರಂಭದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಈ ಒಂದು ಭಗವದ್ಗೀತೆ ಎಷ್ಟು ಹಳೆಯದು ಅಂತ, ಎಷ್ಟು ಯಾವ ಸಮಯದಿಂದ ಭಗವದ್ಗೀತೆ ಇದೆ ಭೌತಿಕ ಜಗತ್ತಿನಲ್ಲಿ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇನೇಹ ಮಹತಾ ಯೋಗೋ ನಷ್ಟೋ ಪರಂತಪ. ಬಹಳ ಅನಾದಿ ಕಾಲದಿಂದ ಭಗವದ್ಗೀತೆ, ಈ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಭಗವದ್ಗೀತೆ ಇದೆ ಅನಾದಿ ಕಾಲದಿಂದ. ಎಷ್ಟು ಕೋಟಿ ಗಟ್ಟಲೆ ವರ್ಷಗಳು. ಅದರ ಒಂದು ನಿರೂಪಣೆ ಮೊದಲ 2 ಶ್ಲೋಕಗಳಲ್ಲಿ ಪ್ರಭುಪಾದರು ಮಾಡ್ತಾರೆ. ಇವತ್ತು ನಾವು 4ನೇ ಅಧ್ಯಾಯ 6ನೇ ಶ್ಲೋಕವನ್ನು ಓದ್ತೀವಿ. ತುಂಬ ಚೆನ್ನಾಗಿದೆ ಶ್ಲೋಕ. ಅಜೋಪಿ ಸನ್ನವ್ಯಯಾತ್ಮಾ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯಾ. ಅಜೋಪಿ ಸನ್ನವ್ಯಯಾತ್ಮಾ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯಾ. ಅಜೋಪಿ ಸನ್ನವ್ಯಯಾತ್ಮಾ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯಾ. ಪ್ರಭುಗಳು ಯಾರಾದರೂ ಉಚ್ಚಾರ ಮಾಡ್ತೀರಾ? ಅಜೋಪಿ ಸನ್ನವ್ಯಯಾತ್ಮಾ ಭೂತಾನಾಮೀಶ್ವರೋಪಿ ಸನ್. ಇಲ್ಲ, ಅವ್ರು ಹೇಳ್ತಾ ಇದ್ದಾರೆ. ಹಾಂ, ಕೇಳಿಸ್ತಾ ಇಲ್ಲ ಪ್ರಭು, ಜೋರಾಗಿ ಹೇಳ್ಬೇಕು ಸ್ವಲ್ಪ. ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯಾ. ಅಭೋಪಿ ಸನ್ ಅವ್ಯಯಾತ್ಮಾ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಾತ್ಮಮಾಯಯಾ. ಅಜೋಪಿ ಸನ್ನವ್ಯಯಾತ್ಮಾ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯಾ. ಓಕೆ, ಮಾತಾಜಿಯವರು. ಅಜೋಪಿ ಸನ್ನವ್ಯಯಾತ್ಮಾ
ಭೂತಾನಾಮೀಶ್ವರೋऽಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯಾ ಅಜೋಪಿ ಸನ್ನವ್ಯಯಾತ್ಮಾ ಭೂತಾನಾಮೀಶ್ವರೋऽಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯಾ ಅಜೋಪಿ ಸನ್ನವ್ಯಯಾತ್ಮಾ ಭೂತಾನಾಮೀಶ್ವರೋऽಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯಾ. ಅನುವಾದ ಓದ್ತೀರಾ ಯಾರಾದರೂ ಕನ್ನಡದಲ್ಲಿ? ಅನುವಾದ. ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ. ನಾನು ಎಲ್ಲ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಅಲೌಕಿಕ ರೂಪದಲ್ಲಿ ಅವತರಿಸುತ್ತೇನೆ. ಸೊ ಇಲ್ಲಿ ಅಜೋಪಿ ಸನ್, ಅಜ ಅಂದರೆ ಯಾರಿಗೆ ಜನ್ಮ ಇಲ್ವೋ ಅವನು ಅಜ. ಜ ಅಂದರೆ ಯಾವುದು, ಇವಾಗ ಉದಾಹರಣೆಗೆ ಪದ್ಮಜ ಅಂದರೆ ಏನು? ಪದ್ಮದಿಂದ ಯಾವುದು ಹುಟ್ಟಿದೆಯೋ ಅದು ಪದ್ಮಜ. ಸೊ ಜ ಅಂದರೆ ಜನ್ಮ ಇರೋವಂಥದ್ದು, ಅಜ ಅಂದರೆ ಜನ್ಮ ಇಲ್ಲದೆ ಇರೋವಂಥದ್ದು. ಕೃಷ್ಣ ತಾನೇ ಹೇಳ್ತಾ ಇದ್ದಾನೆ, ಇದು ವಿಶೇಷವಾದದ್ದು. ಇದು ಇಡೀ ವೈದಿಕ ಶಾಸ್ತ್ರದಲ್ಲಿ ಹುಡುಕಿದ್ರೂ ಕೂಡ ನಮಗೆ ಇಂಥ ಶ್ಲೋಕಗಳು ಸಿಗೋದು ಬಹಳ ಕಷ್ಟ. ನೇರವಾಗಿ ಕೃಷ್ಣ ತನ್ನ ಸ್ಥಾನವನ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಭಗವದ್ಗೀತೆಯನ್ನು ಸರಿಯಾಗಿ ಅಧ್ಯಯನ ಮಾಡಿದವರು ಕೃಷ್ಣನ ಸ್ಥಾನವನ್ನು ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಯಾಕೆಂದರೆ ಕೃಷ್ಣ ತಾನೇ ಹೇಳ್ತಾ ಇದ್ದಾನೆ. ಮತ್ತು ಸರಳವಾದ ಸಂಸ್ಕೃತ ಇದು. ಬೇರೆ ಶಾಸ್ತ್ರಗಳಲ್ಲಿ ಹೋದರೆ, ಉದಾಹರಣೆಗೆ ಭಾಗವತಕ್ಕೆ ಹೋದರೂ ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ಯಾನ್ಸ್ಕ್ರಿಟ್, ನಮ್ಮಂಥವ್ರಿಗೆ ಅರ್ಥ ಆಗೋದು ಕಷ್ಟ. ಆದರೆ ಇದು ಬಹಳ ಸುಲಭ. ಸುಮ್ಮನೆ ಪದ ಬಿಡಿಸಿದ್ರೆ ನಿಮ್ಗೆ ಅರ್ಥ ಗೊತ್ತಾಗ್ಬಿಟ್ರೆ ಹೆಚ್ಚು ಕಡಿಮೆ ಗೊತ್ತಾಗ್ಬಿಡುತ್ತೆ. ಸೊ ಕೃಷ್ಣ ಹೇಳ್ತಾನೆ, ಅಜ ನನಗೆ ಜನ್ಮ ಇಲ್ಲ, ಅಪಿಸನ್ ಆದರೂ, ಮತ್ತು ಅವ್ಯಯ ಆತ್ಮ. ಇವಾಗ ಆತ್ಮ ಅನ್ನೋ ಪದಕ್ಕೆ ಸಂಸ್ಕೃತದಲ್ಲಿ 3 ಅರ್ಥ ಇದೆ. ಆ ಒಂದು ಕಾಂಟೆಕ್ಸ್ಟ್ ಮೇಲೆ, ಯಾವ ವಿಷಯದ ಸಂಬಂಧಿತವಾಗಿ ಅದನ್ನು ಉಪಯೋಗಿಸಲಾಗಿದೆಯೋ ಅದರ ಪ್ರಕಾರ ಅದಕ್ಕೆ ಬೇರೆ ಬೇರೆ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ. ಸಾಮಾನ್ಯವಾಗಿ ಆತ್ಮ ಅಂದರೆ ಆತ್ಮ. ಆದರೆ ಆತ್ಮ ಅಂದರೆ ಮನಸ್ಸು ಆಗುತ್ತೆ, ದೇಹನೂ ಆಗುತ್ತೆ, ಆತ್ಮನೂ ಆಗುತ್ತೆ. ಕಾಂಟೆಕ್ಸ್ಟ್ ಮೇಲೆ ಹೋಗುತ್ತೆ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಅವ್ಯಯ ಆತ್ಮ ಅಂದರೆ ನನ್ನ ಶರೀರ ಅವ್ಯಯವಾದದ್ದು. ವ್ಯಯ ಅಂದ್ರೇನು? ಖರ್ಚಾಗುವಂಥದ್ದು. ಅವ್ಯಯ ಅಂದರೆ ಖರ್ಚಾಗದೇ ಇರೋವಂಥದ್ದು, ಅಂದರೆ ಕ್ಷಯಿಸದೇ ಇರುವಂಥದ್ದು ಅಥವಾ ಕ್ಷೀಣಿಸದೇ ಇರುವಂಥದ್ದು. ಕೃಷ್ಣ ಹೇಳ್ತಿದ್ದಾನೆ, ನನಗೆ ಜನ್ಮ ಇಲ್ಲ, ಆದರೂ ನನಗೆ ದೇಹ ಇದೆ. ಸಾಮಾನ್ಯವಾಗಿ ನಮಗೆ ಜನ್ಮ ಆದಾಗ ದೇಹ, ವಿಶೇಷವಾದ ಜೀವಿಗಳಿದಾರಲ್ಲ, ಯಾವರು ಜನ್ಮ ತಗೊಳ್ಳದೆ ದೇಹನೂ ಸಿಕ್ಕದೇ ಇರೋವಂಥವು, ಭೂತ ಪ್ರೇತಗಳು. ಅವಕ್ಕೆ ಜನ್ಮ ಇಲ್ಲ, ಹಾಗಾಗಿ ಶರೀರ ಇಲ್ಲ. ಸೊ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಜನ್ಮ ತಗೊಂಡ್ರೆ ಶರೀರ ಸಿಗಬೇಕು. ಮತ್ತು ಆ ಶರೀರ ಎಂಥದ್ದು? ನಮ್ಮ ಹತ್ರ ಇರೋವಂಥ ಶರೀರ. ನಮ್ಮ ಹತ್ರ ಇರೋವಂಥ ಶರೀರ ಅಂದರೆ ಏನರ್ಥ? ನಮ್ಮ ಶರೀರ ಯಾವ ಥರದ್ದು? ಹುಟ್ಟುತ್ತೆ, ಪಂಚಭೂತಗಳಿಂದ ಆಗಿರೋದು. ಆಮೇಲೆ 6 ಥರದ ಬದಲಾವಣೆಗಳು ಯಾವ್ಯಾವು? ಹುಟ್ಟುತ್ತೆ, ಬೆಳೆಯುತ್ತೆ, ಸ್ವಲ್ಪ ಸಮಯ ಹಾಗೇ ಇರುತ್ತೆ, ಆಮೇಲೆ ಉತ್ಪನ್ನಗಳು ಬರುತ್ತವೆ, ಆಮೇಲೆ ಕ್ಷೀಣಿಸುತ್ತೆ, ಆಮೇಲೆ ಕಣ್ಮರೆ ಆಗೋಗುತ್ತೆ. ಇದು 6 ಬದಲಾವಣೆಗಳು
ಶರೀರದ 6 ಬದಲಾವಣೆಗಳು. ಇದಕ್ಕೆ ಕ್ಷಯ ಅಂತ ಹೇಳೋದು. ಯಾಕೆಂದರೆ ಈ ಶರೀರ ಈ ಪಂಚಮಹಾಭೂತಗಳಿಂದ ಆಗಿರೋದು. ಒಂದು ರೀತಿಯಲ್ಲಿ ಈ ಭೂಮಿಯಲ್ಲಿ ಇರೋದರಿಂದ ಭೂಮಿ ನಮ್ಮ ಶರೀರದಲ್ಲಿ ಹೆಚ್ಚು ಕಾಣಿಸ್ಕೊಳ್ಳೋವಂಥದ್ದು ಭೂಮಿಯಿಂದ ಬಂದಿದೆ, ಭೂಮಿಗೆ ಹೊಟ್ಟೋಗ್ಬಿಡುತ್ತೆ. ಸೊ ಇದು ಶಾಶ್ವತವಾಗಿರೋಲ್ಲ. ಈ ಶರೀರ ಕ್ಷಯಿಸುವಂಥ ಶರೀರ ಇದು. ಯಾರೂ ಹೇಳೋಕ್ಕಾಗಲ್ಲ ನಾನು ಶರೀರ ಪಡ್ಕೊಂಡ್ಬಿಟ್ಟಿದ್ದೀನಿ, ನಾನು ಶಾಶ್ವತವಾಗಿ ಹಾಗೇ ನಾನು ಜನ್ಮ ಈ ಶರೀರವನ್ನು ಇಟ್ಕೊಂಡಿರ್ತೀನಿ ಅಂತ. ಆ ಥರ ಒಬ್ಬ ವ್ಯಕ್ತಿ ಪ್ರಯತ್ನ ಮಾಡ್ದ. ಹೋದ ವಾರ ಅವನ ಬಗ್ಗೆ ಚರ್ಚೆ ಮಾಡಿದ್ವಿ. ಯಾರು? ಹಿರಣ್ಯಕಶಿಪು ತನ್ನ ಈ ಭೌತಿಕ ಶರೀರವನ್ನು ಶಾಶ್ವತವಾಗಿ ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅವನು ತಪಸ್ಸು ಮಾಡ್ದ. ಯಾಕಂದರೆ ಇಲ್ಲಾಂದರೆ ಈ ಶರೀರ ಉಳಿಯಲ್ಲ. ಸಮಯಕ್ಕೆ ಅದು ಅದರ ಬದಲಾವಣೆಗಳನ್ನು ಆಗ್ತಾ ಇರುತ್ತೆ ಶರೀರದಲ್ಲಿ. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ನಂದು ನಿಮ್ಮ ಥರ ಶರೀರ ಅಲ್ಲ. ಇವಾಗ ನಮಗೆ ಈ ಶರೀರ ಹೇಗೆ ಸಿಕ್ಕಿದೆ? ಇವಾಗ ಯಾರಾದರೂ ಇಲ್ಲಿ ನಿಮ್ಮ ತಂದೆ ತಾಯಿ ಯಾರು ಬೇಕಾಗಿತ್ತು ನಿಮಗೆ ಅಂತ ಡಿಸೈಡ್ ಮಾಡಿಬಿಟ್ಟು ಜನ್ಮ ತೊಗೊಂಡ್ರ? ಇದೇ ಮನೆಯಲ್ಲಿ ಇವರೇ ತಂದೆ ತಾಯಿಂದರಾಗಬೇಕು, ಇದೇ ಅಡ್ರೆಸ್ಸಲ್ಲಿ ಇರಬೇಕು, ಇದೇ ಕಲರ್ ಇರಬೇಕು. ಸೊ ನಮ್ಮ ಶರೀರವನ್ನು ನಮ್ಮ ಮೇಲೆ ಹೇರಲಾಗಿದೆ ಅಂದರೆ ಫೋರ್ಸ್ಡ್. ಅಂದರೆ ನಮಗೆ ಆಯ್ಕೆ ಇರಲಿಲ್ಲ, ಚಾಯ್ಸ್ ಇರಲಿಲ್ಲ. 50-50 ಇಲ್ಲಿ ಬೇಕೋ ಅಲ್ಲಿ ಬೇಕೋ, ನೋ ಚಾಯ್ಸ್. ನಮ್ಮ ಪೂರ್ವ ಜನ್ಮದ ಪ್ರಕಾರ, ಪೂರ್ವ ಕರ್ಮಗಳ ಪ್ರಕಾರ ನಾವು ಎಲ್ಲಿ ಯಾವಾಗ ಎಷ್ಟು ಸಮಯಕ್ಕೆ ಜನ್ಮ ಪಡಿಬೇಕು ಅನ್ನೋದು ಪೂರ್ವ ನಿರ್ಧಾರಿತ ಆಗೋಗಿ ನಮ್ಮನ್ನು ಸುಮ್ಮನೆ ಆಯ್ತಪ್ಪ ನಿನ್ನ ಕರ್ಮದ ಪ್ರಕಾರ ನೀನು ಈ ಮನೆಗೆ ಹೋಗಬೇಕು ಅಂತ ನಮಗೆ ಆ ಒಂದು ಮನೆಯಲ್ಲಿ ಆ ತಂದೆ ತಾಯಿಯ ಮೂಲಕ ನಮಗೆ ಜನ್ಮ ಸಿಗುತ್ತೆ ಅಷ್ಟೇ. ಇವಾಗ ಉದಾಹರಣೆಗೆ ಇವಾಗ ನಾಯಿ, ಆ ಜೀವಿ, ಯಾವುದೋ ಒಂದು ಜೀವಿ ದುರಾದೃಷ್ಟವಶಾತ್ ನಾಯಿಯ ದೇಹವನ್ನು ಪಡ್ಕೊಂಡ್ಬಿಡ್ತು. ನಾಯಿಯ ಶರೀರ ಸಿಕ್ತು. ಆಮೇಲೆ ಜೀವಿ ನೋಡ್ಕೊತಾ ಇದ್ದೆ, ಅಯ್ಯೋ ನಾಯಿ ಶರೀರ ಬಂದುಬಿಟ್ಟಿದೆ, ಅಯ್ಯೋ ನನಗಿಷ್ಟ ಇಲ್ಲಪ್ಪ, ಬಹು ನನಗೆ ಬೊಗಳಕ್ಕೆ ಇಷ್ಟ ಇಲ್ಲ, ನಾನು ಸ್ವಲ್ಪ ವಾಲ್ಯೂಮ್ ಚೇಂಜ್ ಮಾಡಬೇಕು, ಸ್ವಲ್ಪ ಟ್ಯೂನ್ ಚೇಂಜ್ ಮಾಡಬೇಕು, ಮಿಯಾವ್ ಮಾಡಬೇಕು ನಾನು ನಾಯಿ ದೇಹದಲ್ಲಿ. ಆಗತ್ತಾ? ಸೊ ನಮಗೆ ಏನು ಚಾಯ್ಸ್ ಇಲ್ಲ. ಈ ಶರೀರ ನಮಗೆ ಹೇಗೆ ಸಿಗಬೇಕಾಯ್ತೋ ಹಾಗೇ ಸಿಕ್ಕಿದೆ. ನಮಗೆ ಇದರಲ್ಲಿ ಯಾವ ಚಾಯ್ಸ್ ಇಲ್ಲ. ಅದಕ್ಕೆ ಪಾಪ ನಮ್ಮ ಯೋಗ ಕೇಂದ್ರದವರಂತೂ ಇಷ್ಟೊಂದು ಕನ್ನಡಿ ಕೊಟ್ಟಿದ್ದಾರೆ. ಯಾವ ಆ್ಯಂಗಲಲ್ಲಿ ಬೇಕಾದ್ರೂ ನೋಡ್ಕೊಳ್ಳಿ, ನಿಮ್ಮ ಶರೀರವನ್ನು ನೋಡ್ಕೊಳ್ಳಿ, ಯಾವ ಆ್ಯಂಗಲ್ ಚೇಂಜ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ, ಮುಂದಿನ ಜನ್ಮ ಆರಾಮಾಗಿ ಸಿಗುತ್ತೆ, ಏನು ಚಿಂತೆನೇ ಇಲ್ಲ. ಸೊ ಹಾಗಾಗಿ ನಮ್ಮ ಶರೀರ ನಮಗದು ಫೋರ್ಸಿಬಲಿ ನಮಗೆ ಕೊಟ್ಟುಬಿಟ್ಟಿದ್ದಾರೆ, ನಮ್ಮ ಮೇಲೆ ಹೇರಲಾಗಿದೆ. ಅಂದರೆ ಈ ಶರೀರದ ಬಗ್ಗೆ ನಮಗೆ ಯಾವ ಆಯ್ಕೆ ಮಾಡೋದಕ್ಕೆ ನಮಗೆ ಅವಕಾಶ ಇರಲಿಲ್ಲ, ಯಾವ ಥರ ಚಾಯ್ಸು ಇರಲಿಲ್ಲ, ಎಲ್ಲ ರೀತಿಗಳದು. ಮತ್ತು ನಿಜಕ್ಕೂ ನಮ್ಮ ದೇಹ ಯಾವ ಆಧಾರದ ಮೇಲೆ ನಮಗೆ ಕೊಡಲಾಗಿದೆ, ಈ ಜನ್ಮದಲ್ಲಿ ನಾವು ಯಾವ ಥರ ಸುಖ ದುಃಖಗಳನ್ನು ಅನುಭವಿಸ್ಬೇಕು ಅಂತ ಇತ್ತೋ ಅದ್ರ ಪ್ರಕಾರ ನಮಗೆ ದೇಹ ಕೊಡಲಾಗಿದೆ. ಸೊ ಒಬ್ರೊಬ್ರಿಗೆ ಸ್ವಲ್ಪ ಶರೀರ ಭಾರಿಯಾಗಿದ್ದರೆ ಏನಾಗುತ್ತೆ, ಆಮೇಲೆ ಹೋಗ್ತಾ ಕಾಲು ನೋವು ಬರುತ್ತೆ. ಯಾಕಂದರೆ ಅವ್ರಿಗೆ ಅದು ಅನುಭವಿಸ್ಬೇಕು ಅಂತ ಇತ್ತು. ಹಾಗಾಗಿ ಅವರು ಎಷ್ಟೊಂದು ಜನ ಹೇಳ್ತಾರೆ ನನಗೆ, ಪ್ರಭು ನಾ ಏನು ಜಾಸ್ತಿ ತಿನ್ನೋದೇ ಇಲ್ಲ ಅಂತ. ನಾನು ಹೇಳಿದೆ, ಗೊತ್ತು ನನಗೆ ನೀವು ತಿನ್ನಲ್ಲ, ಅದು ನಿಮ್ಮ ಕರ್ಮಫಲ. ಅಂದರೆ ನಾವು ತಿನ್ನಲೇಬೇಕು, ತಿಂದ್ರೇ ದಪ್ಪ ಆಗಬೇಕು ಅಂತಲ್ಲ. ಈ ರೀತಿ ನಾವು ಆಗಿ ನಮ್ಮ ಶರೀರದ ಮೂಲಕ ನಾವು ಕಷ್ಟವನ್ನು ಅನುಭವಿಸ್ಬೇಕು ಅಂದರೆ ಆ ರೀತಿ ಆಗುತ್ತೆ ಶರೀರ. ಹೌದು. ಆಮೇಲೆ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಇನ್ನೊಂದೇನು ನಿಯಮ ಅಂದರೆ, ಅನ್ಯೂಶುವಲ್ಲಾಗೆ ಅಂದರೆ ನಮಗೆ ಅರ್ಥ ಆಗದೇ ಇರೋ ರೀತಿಯಲ್ಲಿ ಯಾವ ವಿಷಯನೂ ಸಾಮಾನ್ಯವಾಗಿ ನಡೆಯೋಲ್ಲ. ಅಂದರೆ ಇವಾಗ ನನ್ನ ಶರೀರ, ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಶರೀರ ಸಣ್ಣದಾಗೆ ಇತ್ತಿತ್ತು. ನನ್ನ ಅದೇ ಸ್ವಭಾವ, ನಾನು ದಪ್ಪ ಆಗೋ ಸಾಧ್ಯತೆಗಳು ಬಹಳ ಕಡಿಮೆ. ಅದೇ ರೀತಿ ಯಾರೋ ಹುಟ್ಟಿದಾಗಿಂದಾನೇ ಅವ್ರ ಶರೀರ ಸ್ವಲ್ಪ ಭಾರಿಯಾಗಿರುತ್ತೆ. ಯಾಕೆ? ಅದು ಹಾಗೆ ನ್ಯಾಚುರಲ್ಲಾಗಿ ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಇವಾಗ ಯಾರೋ ಒಬ್ಬರು ತಕ್ಷಣ ಸಣ್ಣಗಿರೋರು ತಕ್ಷಣ ದಪ್ಪ ಆಗಿಬಿಡ್ತಾರ? ಆಗಲ್ಲ, ಅದು ಅಸಹಜ, ಅನ್ಯಾಚುರಲ್. ಸೊ ಪ್ರಕೃತಿ ಆ ರೀತಿಯಾದ ಒಂದು ಸನ್ನಿವೇಶ ಸೃಷ್ಟಿ ಮಾಡಲ್ಲ. ನಮಗೆ ನ್ಯಾಚುರಲ್ ಅನ್ನಿಸ್ಬೇಕು, ನಮ್ಮ ಸುಖ ದುಃಖ ಎಲ್ಲ ನಮಗೆ ನ್ಯಾಚುರಲ್ ಅನ್ನಿಸ್ಬೇಕು.
ಆದರೆ ಇದೆಲ್ಲ ಆಗಲೇ ಡಿಸೈನ್ ಆಗಿ ಆ ದೇಹದಲ್ಲಿ ಬಂದ್ಬಿಟ್ಟಿದೆ. ನಮ್ಮ ದೇಹ ಕೊಟ್ಟಾಗಲೇ ಇವೆಲ್ಲ ಆಗಲೇ ಡಿಸೈಡ್ ಆಗಿಬಿಟ್ಟಿದೆ. ಹಿಂಗಾಗತ್ತೆ, ಹಂಗಾಗತ್ತೆ, ಇನ್ನೊಂದಾಗತ್ತೆ, ಮತ್ತೊಂದಾಗತ್ತೆ, ಎಲ್ಲ ಆಗೋಗಿದೆ. ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನು. ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಶರೀರ ನಿಮ್ಮ ಶರೀರ ಥರ ಅಲ್ಲ. ಮೊದಲು ನಿಮ್ಮ ಶರೀರ ಒಂದು ಜನ್ಮ ಅಂತ ಪಡ್ಕೊಂಡಿದೆ, ಆಮೇಲೆ ನಾಶ ಆಗುತ್ತೆ. ಮತ್ತು ನಮಗೆ ಯಾವ ಚಾಯ್ಸ್ ಇರಲಿಲ್ಲ. ಕೃಷ್ಣನಿಗೆ ಕೃಷ್ಣನ ತಂದೆ ತಾಯಿ ಯಾರು? ಕೃಷ್ಣ ಇಲ್ಲಿ ಅಜ ಅಂತ ಹೇಳ್ತಾರೆ, ನಂಗೆ ಜನ್ಮ ಇಲ್ಲ ಅಂತಾನೆ. ನಾವು ಓದ್ತೀವಿ ಕೃಷ್ಣನ ಚರಿತ್ರೆಯಲ್ಲಿ, ಕೃಷ್ಣನ ತಂದೆ ತಾಯಿ ಇದ್ದಾರೆ. ಯಾರು ಕೃಷ್ಣನ ತಂದೆ ತಾಯಿ? ವಸುದೇವ ದೇವಕಿ. ಕೃಷ್ಣ ವಸುದೇವ ಮತ್ತು ದೇವಕಿಯರ ಮಗ. ಮಗ ಅಂದರೆ ಜನ್ಮ ಆಗಬೇಕಾಯ್ತು, ಅವನಿಗೆ ಜನ್ಮ ಆಯಿತು. ಆದರೆ ಆ ಕೃಷ್ಣನ ಜನ್ಮ ನಮ್ಮ ಜನ್ಮದ ಥರ ಅಲ್ಲ. ಸ್ವಲ್ಪ ಕೃಷ್ಣನ ಜನ್ಮದ ಬಗ್ಗೆ ಕೇಳೋಣ. ಅದಕ್ಕೆ ಮಳೆ ಬರೆಸ್ತಾ ಇದ್ದಾನೆ ಕೃಷ್ಣ ಇವತ್ತು. ಕೃಷ್ಣ ಎಲ್ಲಿ ಜನ್ಮ ತಗೊಳ್ತಾನೆ? ಜೈಲಿನಲ್ಲಿ. ಜೈಲ್ ಹಾಸ್ಪಿಟ್ಲಲ್ಲೂ ಅಲ್ಲ, ಜೈಲಿನಲ್ಲಿ. ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಒಂದು ಮಗು ಜನ್ಮ ತಗೋಬೇಕು ಅಂದರೆ ಒಂದು ಅದು ಏನು ಬಯೋಲಾಜಿಕಲ್ ಅಂದರೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಏನೋ ಒಂದು ಬಯೋಲಾಜಿಕಲ್ ಪ್ರೋಸೆಸ್, ಅಂದರೆ ಹೀಗೆ ತಂದೆ ಗಂಡು ಹೆಣ್ಣು ಒಟ್ಟಿಗೆ ಬರಬೇಕು, ಈ ರೀತಿ ಏನೇನೋ ಪ್ರಕ್ರಿಯೆಗಳಿದೆ. ಭಾಗವತದಲ್ಲಿ ಅದರ ವರ್ಣನೆ ಇದೆ. ಅರೆ ಕೃಷ್ಣ ವಸುದೇವನ ಶರೀರವನ್ನು ಪ್ರವೇಶ ಮಾಡ್ತಾನೆ. ಕೃಷ್ಣ ನೇರವಾಗಿ ವಸುದೇವನ ಹೃದಯವನ್ನು ಪ್ರವೇಶ ಮಾಡ್ತಾನೆ. ವಸುದೇವನ ಹೃದಯವನ್ನು ಯಾಕೆ ಪ್ರವೇಶ ಮಾಡ್ತಾನೆ? ಯಾಕಂದರೆ ವಸುದೇವನ ಹೃದಯ ಅಷ್ಟು ಪರಿಶುದ್ಧವಾದ ಸ್ಥಾನ ಕೃಷ್ಣ ಪ್ರವೇಶ ಮಾಡೋಕ್ಕೆ. ಅದಕ್ಕೆ ವಸುದೇವನ ಹೃದಯವನ್ನು ವಾಸುದೇವ ಸತ್ವ ಅಂತ ಹೇಳ್ತಾರೆ. ವಾಸುದೇವ ಸತ್ವ. ಸತ್ವ ಅಂದರೆ ಇವಾಗ ನಾವು ಆಗಲೇ ಗುಣಗಳ ಬಗ್ಗೆ ಕೇಳಿದ್ದೀವಿ, ತಮೋಗುಣ, ರಜೋಗುಣ, ಸತ್ವಗುಣ. ಭೌತಿಕ ಜಗತ್ತಿನಲ್ಲಿ ಸತ್ವ ಅಂದರೆ ಸತ್ವದ ಜೊತೆ ಸ್ವಲ್ಪ ನಮಗೆ ರಜೋಗುಣ ತಮೋಗುಣ ಮಿಶ್ರಿತವಾಗಿರುತ್ತೆ, ಶುದ್ಧ ಸತ್ವ ಆಗಿರೋದಿಲ್ಲ. ಶುದ್ಧ ಸತ್ವ ಅಂದರೆ ಈ ಭೌತಿಕ ಗುಣಗಳ ಪ್ರಭಾವವನ್ನು ಮೀರಿರೋವಂಥದ್ದನ್ನು ಶುದ್ಧ ಸತ್ವ ಅಂತ ಕರೀತಾರೆ. ಅಂತಹ ಶುದ್ಧ ಸ್ಥಿತಿಯಲ್ಲಿ, ಪರಿಸ್ಥಿತಿಯಲ್ಲಿ ಅಥವಾ ಜಾಗದಲ್ಲಿ ಮಾತ್ರ ಕೃಷ್ಣ ಪ್ರಕಟ ಆಗೋದು. ಇವಾಗ ನಮ್ಮ ಹೃದಯದಲ್ಲಿ ಕೃಷ್ಣ ಪ್ರಕಟ ಆಗಬೇಕಂದ್ರೆ ನಾವೇನು ಮಾಡಬೇಕು? ಏನು ಮಾಡಬೇಕು? ಹರೇ ಕೃಷ್ಣ ಹರೇ ಕೃಷ್ಣ ಹೇಳಬೇಕು. ಯಾಕೆ ಹೇಳಬೇಕು? ವೆರಿ ಗುಡ್. ಚೇತೋದರ್ಪಣ ಮಾರ್ಜನಂ. ಹೃದಯ ಸ್ವಚ್ಛ ಆಗಬೇಕು. ಹೃದಯ ಸ್ವಚ್ಛ ಆಗಲಿಲ್ಲ ಅಂದರೆ ಕೃಷ್ಣ ಪ್ರವೇಶ ಮಾಡಲ್ಲ. ಕೃಷ್ಣ ಕೊಳಕೊಳೆಯಾಗಿರುವಂಥ ಜಾಗದಲ್ಲಿ ಪ್ರವೇಶ ಮಾಡಲ್ಲ. ಸೊ ವಸುದೇವನ ಹೃದಯ ಎಷ್ಟು ಪರಿಶುದ್ಧವಾದದ್ದು, ಕೃಷ್ಣ ಅವನ ಹೃದಯವನ್ನು ಪ್ರವೇಶ ಮಾಡ್ತಾನೆ. ಕೃಷ್ಣ ಅವನ ಹೃದಯವನ್ನು ಪ್ರವೇಶ ಮಾಡಾದ್ಮೇಲೆ ದೇವಕಿಯ ಶರೀರವನ್ನು ಹೇಗೆ ಪ್ರವೇಶ ಮಾಡ್ತಾನೆ? ದೇವಕಿಯ ಹೃದಯವನ್ನು ಪ್ರವೇಶ ಮಾಡ್ತಾನೆ. ವಸುದೇವನ ಹೃದಯದಿಂದ ದೇವಕಿಯ ಹೃದಯವನ್ನು ಪ್ರವೇಶ ಮಾಡ್ತಾನೆ. ಸೊ ಹಾಗಾಗಿ ಇದು ಸಾಮಾನ್ಯ ಮನುಷ್ಯನ ತರಹ ಜನ್ಮ ಅಲ್ಲ. ದೇವಕಿಯ ಹೃದಯವನ್ನು ಪ್ರವೇಶ ಮಾಡಾದ್ಮೇಲೆ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಗರ್ಭಿಣಿಯರು ಅಂದರೆ ಅವರ ಗರ್ಭವನ್ನು ಪ್ರವೇಶ ಮಾಡಬೇಕು. ಹಾಗಾಗಿ ಕೃಷ್ಣ ಈ ಭೌತಿಕ ಜಗತ್ತಿನ ನಿಯಮಗಳನ್ನು ಉಳಿಸೋ ಒಂದು ಉದ್ದೇಶದಿಂದ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಆದರೆ ಅವನು ಬಂದಿದ್ದು ವಸುದೇವನ ಹೃದಯದಿಂದ ದೇವಕಿಯ ಹೃದಯ, ದೇವಕಿಯ ಹೃದಯದಿಂದ ದೇವಕಿಯ ಗರ್ಭದೊಳಗೆ ಪ್ರವೇಶ ಮಾಡ್ತಾನೆ. ಆಯಿತು, ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡ್ದ. ಆಮೇಲೆ ದೇವಕಿ ಗರ್ಭಿಣಿಯಾದ್ಲು. ದೇವಕಿ ಆಮೇಲೆ ಅವಳ ಒಂದು ಎಷ್ಟು 9 ತಿಂಗಳು ಇತ್ಯಾದಿ ಆಗುತ್ತೆ. ಆಮೇಲೆ ಕೃಷ್ಣ ದೇವಕಿಯಿಂದ ಗರ್ಭದಿಂದ ಜನ್ಮವನ್ನು ಪಡಿತಾನೆ. ಹೇಗೆ ಜನ್ಮವನ್ನು ಪಡಿತಾನೆ? ಸುಮ್ಮನೆ ಕೃಷ್ಣ ಪ್ರಕಟ ಆಗ್ತಾನೆ. ಭೌತಿಕ ಜಗತ್ತಿನ ಥರ ಜನ್ಮ ಅಲ್ಲ ಇದು. ಸುಮ್ಮನೆ ಕೃಷ್ಣ ತಾಯಿಯ ಗರ್ಭದಿಂದ ಹೊರಗಡೆ ಬಂದು ಪ್ರಕಟ ಆಗ್ತಾನೆ, ಕಾಣಿಸ್ಕೋತಾನೆ. ಪ್ರಕಟ ಅಂದರೆ ಏನೋ ಕಾಣಿಸ್ಕೋತಾನೆ. ಕೃಷ್ಣ ಯಾವಾಗಲೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ, ಆದರೆ ಕಾಣಿಸಲ್ಲ.
ಅವನು ಯಾವಾಗ ತನ್ನನ್ನು ತಾನು ಯಾರಿಗಾರು ತೋರಿಸ್ಕೋಬೇಕು ಅಂತ ಅವನು ನಿರ್ಧಾರ ಮಾಡಿದಾಗ ಕಾಣಿಸ್ಕೋತಾನೆ. ಇವಾಗ ಇಲ್ಲಿ ಕೃಷ್ಣ ಇದ್ದಾನೆ, ನಮಗೆ ಕಾಣಿಸ್ತಾ ಇಲ್ಲ. ಯಾಕೆ ಕೃಷ್ಣ ಇದ್ದಾನೆ? ಏನು ಗ್ಯಾರಂಟಿ ಕೃಷ್ಣ ಇದ್ದಾನೆ ಅಂತ ನಾನು ಹೆಂಗೆ ಹೇಳ್ತಾ ಇದ್ದೀನಿ? ಯತ್ರ ಗಾಯಂತಿ ಮದ್ಭಕ್ತಃ ತತ್ರ ತಿಷ್ಠಾಮಿ ನಾರದ ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಂ ಹೃದಯ ಪಿವ ಯತ್ರ ಗಾಯಂತಿ ಮದ್ಭಕ್ತಃ ತತ್ರ ತಿಷ್ಠಾಮಿ ನಾರದ. ಕೃಷ್ಣ ಹೇಳ್ತಾ ಇದ್ದಾನೆ, ಎತ್ತರ ಗಾಯಂತಿ ಮದ್ಭಕ್ತಃ, ನನ್ನ ಭಕ್ತರು ಎಲ್ಲಿ ನನ್ನ ಗುಣಗಾನ ಮಾಡ್ತಾ ಇದ್ದಾರೋ ನಾನು ಅಲ್ಲಿದ್ದೀನಿ. ಇವಾಗ ಕೃಷ್ಣ ಇಲ್ಲಿದ್ದಾನೆ, ನಮಗೆ ಎಲ್ಲಿ ಕಾಣ್ತಾ ಇದೆ? ಎಲ್ಲಿ ಕಾಣ್ತಾ ಇದ್ದಾನೆ ಕೃಷ್ಣ? ಕಾಣ್ತಾ ಇಲ್ಲ. ಯಾಕಂದರೆ ನಮ್ಮ ಇನ್ನೂ ಯೋಗ್ಯತೆ ಇಲ್ಲ, ಕೃಷ್ಣನ ನೋಡೋ ಯೋಗ್ಯತೆ ಇನ್ನೂ ಸಿಕ್ಕಿಲ್ಲ ನಮಗೆ. ಯಾರಿಗೆ ಸಿಕ್ಕಿದೆಯೋ ನಿಮಗೆ ಕಾಣ್ತಾ ಇರ್ತಾನೆ ಕೃಷ್ಣ, ನನಗೆ ಕಾಣ್ತಾ ಇಲ್ಲದೆ ಇರ್ಬೋದು, ನಿಮಗೆ ಕಾಣ್ಬೋದು. ಸೊ ಹಾಗಾಗಿ ಕೃಷ್ಣ ಯಾವಾಗಲೂ ಇರ್ತಾನೆ. ಭಕ್ತರು ಬ್ರಹ್ಮ ಸಂಹಿತೆಯಲ್ಲಿ ಅದ್ಭುತವಾದ ಶ್ಲೋಕ ಇದೆ. ಪ್ರೇಮಾಂಜನಚ್ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಷು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಪ್ರೇಮಾಂಜನಚ್ಚುರಿತ, ಪ್ರೇಮದ ಅಂಜನದಿಂದ. ನೀವೇನು ಹಚ್ಕೋತೀರಾ? ಏನು ಹಚ್ಕೋತೀರಾ? ಐಲೈನರ್, ಅದಕ್ಕೆ ಸಂಸ್ಕೃತದಲ್ಲಿ ಅಂಜನ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ, ಯಾರ ಕಣ್ಣುಗಳು ಪ್ರೇಮ ಅನ್ನೋ ಅಂಜನದಿಂದ ಅಲಂಕೃತವಾಗಿದೆಯೋ, ಅಂದರೆ ಯಾರಿಗೆ ಕೃಷ್ಣನಲ್ಲಿ ಪ್ರೇಮವಿದೆಯೋ ಅಂತಹ ಭಕ್ತ ತನ್ನ ಹೃದಯದಲ್ಲಿ ನೋಡಿದ್ರೆ, ಸಾಮಾನ್ಯವಾಗಿ ಎಲ್ಲ ಜೀವಿಗಳ ಹೃದಯದಲ್ಲಿ ಯಾರಿರ್ತಾರೆ? ಪರಮಾತ್ಮ ಇರ್ತಾನೆ. ಪರಮಾತ್ಮನ ರೂಪ ಏನು? ಚತುರ್ಭುಜ ರೂಪ, ವಿಷ್ಣು ರೂಪ. ಶಂಖ ಚಕ್ರ ಗದಾ ಪದ್ಮಧಾರಿ. ಅರೆ ಹನುಮಂತ ತನ್ನ ಹೃದಯವನ್ನು ಹರಿದಾಗ ಯಾರು ಕಾಣಿಸಿದ್ರು? ನಮಗೆ ಪರಮಾತ್ಮ ಕಾಣಿಸ್ಲಿಲ್ಲ. 4 ಕೈಗಳಿರೋ ವಿಷ್ಣು ಕಾಣಿಸ್ಲಿಲ್ಲ. ಯಾಕೆಂದರೆ ಅವನು ಆ ಪ್ರೇಮದ ಹಂತದಲ್ಲಿರೋವಂಥ ಭಕ್ತ. ಅವನ ಪ್ರೇಮ ಯಾರ ಮೇಲೆ? ಅವನ ಪ್ರೇಮ ರಾಮನ ಮೇಲೆ. ಅವನ ಪ್ರೇಮ ರಾಮ, ಅವನ ಇಷ್ಟದೇವ. ಹಾಗಾಗಿ ಅವನ ಹೃದಯವನ್ನು ಹರಿದಾಗ ರಾಮ ಕಾಣಿಸ್ಕೊಂಡ. ನಿಮ್ಮ ಎಲ್ಲರ ಹೃದಯ ಹರಿದ್ರೆ ಒಬ್ಬರೊಬ್ಬರು ಹೃದಯದಲ್ಲೂ ಭಗವಂತನ ಒಂದೊಂದು ಬೇರೆ ಬೇರೆ ರೂಪ. ನಿಮ್ಮ ಇಷ್ಟ, ನಿಮಗೆ ಯಾವುದು ಇಷ್ಟನೋ ಆ ಭಗವಂತನ ರೂಪ ಬರುತ್ತೆ, ಕಾಣುತ್ತೆ. ಅದು ಇವಾಗ ಸುಮ್ಮನೆ, ಅದು ತಾತ್ಕಾಲಿಕವಾಗಿ ಸ್ವಲ್ಪ ಕಸ ತುಂಬಿಕೊಂಡಿದೆ ಅಷ್ಟೇ. ಆ ಕಸ ಹೋದ್ಮೇಲೆ ಭಗವಂತ ಪ್ರಕಟ ಆಗ್ತಾನೆ ನಮ್ಮೆಲ್ಲರ ಹೃದಯದಲ್ಲೂ, ಹಾಗೇ ಆಗ್ತಾನೆ, ಅದರಲ್ಲೇನೂ ಸಂದೇಹ ಇಲ್ಲ. ಯಾವ ರೂಪ ಅನ್ನೋದು ನಿಮ್ಮ ಮೇಲೆ. ಇವಾಗ ಸುಮ್ಮನೆ ಒಂದು 2 ನಿಮಿಷ ನಿಮ್ಮ ಇಷ್ಟ ದೇವರು ಯಾರು ಅಂತ ಕೇಳೋಣ. ಸುಮ್ಮನೆ ಹಂಗೆ ಯಾರು ಹೇಳಬೇಕೋ ಹೇಳಿ, ಕೈ ಎತ್ತಿ ಹೇಳಿ. ನಿಮ್ಮ ಇಷ್ಟ ದೇವರು ಯಾವ ರೂಪವನ್ನು ನೀವು ನಿಮ್ಮ ಹೃದಯದಲ್ಲಿ ನೋಡೋಕ್ಕೆ ಕಾತರರಾಗಿದ್ದೀರಾ, ಉತ್ಸುಕರಾಗಿದ್ದೀರಾ? ವೆಂಕಟೇಶ್ವರ. ಓಕೆ, ವೆಂಕಟೇಶ್ವರ ಯಾರು? ವೆಂಕಟೇಶ್ವರ ನಾರಾಯಣ. ಇಲ್ಲಿಗೆ ಯಾಕೆ ಬಂದ? ಅಲ್ಲ, ನಾನು ಕೇಳ್ತಾರೋ ಇವಾಗ ನೋಡಿ, ಇವಾಗ ನಾವು ಯಾರ್ದಾರು ಒಬ್ಬರನ್ನ ನಮ್ಮ ಹೃದಯದಲ್ಲಿ ಇರಿಸ್ಕೋಬೇಕು ಅಂದರೆ ಸ್ವಲ್ಪ ಅವ್ರ ಬಗ್ಗೆನೂ ತಿಳ್ಕೊಳ್ಳಿ. ಯಾಕಂದರೆ ಅಜ್ಞಾನದಲ್ಲಿ ನಾವು ಯಾರನ್ನೂ ಇಸ್ಕೊಳ್ಳೋಕ್ಕಾಗಲ್ಲ ಹೃದಯದಲ್ಲಿ. ಸೊ ಇದು ಒಳ್ಳೆಯದು. ನಿಮಗೆ ವೆಂಕಟೇಶ್ವರ ಅಂದರೆ ವೆಂಕಟೇಶ್ವರನ ಮಹಿಮೆ, ವೆಂಕಟೇಶ್ವರನ ಚರಿತ್ರೆ ಇವೆಲ್ಲ ಓದಬೇಕು. ಯಾರು, ಯಾಕೆ ಬಂದ, ಹೇಗೆ ಬಂದ, ಏನು ಮಾಡ್ದ ಎಲ್ಲ ತಿಳ್ಕೊಬೇಕು. ಏನಿವೆ ವೆಂಕಟೇಶ್ವರ. ಆಮೇಲೆ ಬೇರೆಯವರು, ಬೇರೆಯವ್ರಿಗೇನು ಬೇಡವಾ ಯಾರಿಗೋ? ಇದ್ದರೆ ಕೈ ಎತ್ತಿ ಹೇಳಿ ನಿಮ್ಮ ಇಷ್ಟ ದೇವರು ಯಾರು ಅಂತ. ಸುಮ್ಮನೆ ಇನ್ಫಾರ್ಮೇಷನ್ಗಿದು. ಭಗವಂತ ಏನು ಬೇಜಾರು ಮಾಡ್ಕೊಳಲ್ಲಪ್ಪ, ಎಲ್ಲರೂ ಅವನೇ, ಎಲ್ಲನೂ ಅವನೇ. ನಿಮಗಿಷ್ಟವಾಗಿರೋ ರೂಪ ನಿಮ್ಮ ಹೃದಯದಲ್ಲಿ ಕಾಣಿಸ್ಕೋತಾನೆ. ಕೃಷ್ಣ. ಓಕೆ, ಯಾವ ಕೃಷ್ಣ? ರಾಧಾ. ಆಯಿತು, ಓಕೆ, ರಾಧಾಕೃಷ್ಣ ಅಂದ್ಬಿಟ್ರಿ ಇವಾಗ. ಓಕೆ, 3 ಕೃಷ್ಣ ಇದ್ದಾರೆ. ಯಾರು ಬೇಕು ಹೇಳಿ? ವೃಂದಾವನ ಕೃಷ್ಣ. 3 ಕೃಷ್ಣ ಇದ್ದಾರೆ. ವೃಂದಾವನ ಕೃಷ್ಣ, ದ್ವಾರಕಾ ಕೃಷ್ಣ, ಮಥುರಾ ಕೃಷ್ಣ. 3 ಕೃಷ್ಣ. ಅವ್ರಿಗೆ ವೃಂದಾವನ ಕೃಷ್ಣ ಬೇಕಂತೆ. ಓಕೆ, ಆಮೇಲೆ ಲಡ್ಡು ಗೋಪಾಲ್. ಯಾರಿಗೆ ಲಡ್ಡು ಗೋಪಾಲ್? ಲಡ್ಡು ಗೋಪಾಲ್
ಓ, ನೀವು ಸಂಪ್ರದಾಯ ಚೇಂಜ್ ಮಾಡಬೇಕಲ್ಲಪ್ಪ ಇವಾಗ. ಯಾಕಂದರೆ ನಮ್ಮ ಸಂಪ್ರದಾಯದಲ್ಲಿ ಲಡ್ಡು ಗೋಪಾಲ್ ಸಿಗೋದಿಲ್ಲ. ಓಕೆ, ಇದು ಆಳವಾದ ವಿಷಯ, ಇದು ಆಮೇಲೆ ನಾವು ಚರ್ಚೆ ಮಾಡ್ತೀವಿ. ಲಡ್ಡು ಗೋಪಾಲ ಅಂದರೆ ಬಾಲಗೋಪಾಲ, ಬಾಲಗೋಪಾಲ. ಆಮೇಲೆ ಹಾಂ, ಜಗನ್ನಾಥ್. ಓಕೆ, ಜಗನ್ನಾಥ್. ಆಮೇಲೆ ಶ್ಯಾಮಸುಂದರ. ಶ್ಯಾಮಸುಂದರ, ಬೃಂದಾವನ ಕೃಷ್ಣ ಇಬ್ಬರು ಒಬ್ಬರೇ. ಸೊ ಈಗಲಿಂದನೇ ನಾವು ಆ ಒಂದು ಆಸೆಯನ್ನು ಬೆಳೆಸ್ಕೋಬೇಕು. ಭಕ್ತಿ ಅಂದರೆ ಆ ಒಂದು ಭಗವಂತನ ನಿರ್ದಿಷ್ಟವಾದ ರೂಪವನ್ನು ಪೂಜಿಸೋ ಒಂದು ಉತ್ಕಟವಾದ ಆಸೆ, ಅದೇ ಭಕ್ತಿ. ಅದನ್ನು ನಾವು ಬೆಳೆಸ್ಕೊಳ್ಳೇಬೇಕು. ಭಕ್ತಿಯಲ್ಲಿ ಎರಡು ವಿಷಯಗಳಿದೆ, ಒಂದು ಜ್ಞಾನ ಇದೆ, ಇನ್ನೊಂದು ಭಕ್ತಿ ಇದೆ. ಭಕ್ತಿ ಅಂದರೆ ಭಾವನೆ, ಪ್ರೀತಿ, ಇದು ಭಕ್ತಿ. ಸೊ ಕೇವಲ ನಾವು ಜ್ಞಾನವನ್ನು ಹೊಂದಿದರೆ ಉಪಯೋಗ ಇಲ್ಲ. ಸರಿ, ನಂಗೆ ಜಗನ್ನಾಥನ ಬಗ್ಗೆನೂ ಗೊತ್ತು, ನಂಗೆ ಕೃಷ್ಣನ ಬಗ್ಗೆನೂ ಗೊತ್ತು, ನಂಗೆ ವೆಂಕಟೇಶ್ವರನ ಬಗ್ಗೆ ಗೊತ್ತು, ನನಗೆಲ್ಲ ಜ್ಞಾನ ಇದೆ, ಆದರೆ ಯಾರ ಮೇಲೂ ಪ್ರೀತಿ ಇಲ್ಲ, ಏನು ಪ್ರಯೋಜನ ಇಲ್ಲ. ಅದು ನಮಗೇನು ಗೊತ್ತಿಲ್ಲ, ಆದರೂ ನಮಗೆ ಈ ಒಂದು ದೇವರು ನನಗೆ ಬೇಕು ಅಂದರೆ ಅದು ಆ ಸ್ಥಾನಕ್ಕಿಂತ ಮಿಗಿಲಾದದ್ದು. ಆಮೇಲೆ ಸ್ವಲ್ಪ ತಿಳ್ಕೊಂಡು ಬಿಡೋಣ ಅಷ್ಟೇ. ಆಮೇಲೆ ಆ ಒಂದು ರೂಪದ ಬಗ್ಗೆ, ಭಗವಂತನ ಅವತಾರದ ಬಗ್ಗೆ ಅಥವಾ ರೂಪದ ಬಗ್ಗೆ ನಾವು ಸ್ವಲ್ಪ ಜ್ಞಾನವನ್ನು ಪಡ್ಕೋಬೇಕು ಅಷ್ಟೇ. ಅರೆ ಮುಖ್ಯವಾದದ್ದು ಈ ಒಂದು ಆಸೆ. ಕೃಷ್ಣ ದೇವಕಿ ಮತ್ತು ವಸುದೇವರಿಗೆ ಯಾಕೆ ಅವರ ಮಗನಾಗಿ ಯಾಕೆ ಜನ್ಮ ಪಡೆದ? ಯಾಕಂದರೆ ದೇವಕಿ ಮತ್ತು ವಸುದೇವರಿಗೆ ಶಾಶ್ವತವಾಗಿ ಕೃಷ್ಣ ತನ್ನ ಮಗನಾಗಿ ಇರಬೇಕು ಅನ್ನೋ ಒಂದು ಆಸೆ. ಅಂದರೆ ಶಾಶ್ವತವಾಗಿ ಅಂದರೆ ಅವರು ಶಾಶ್ವತವಾಗಿ ಕೃಷ್ಣನ ತಂದೆ ತಾಯಿ. ಯಾಕೆಂದರೆ ಅವರಿಗೆ ಕೃಷ್ಣ ತನ್ನ ಮಗನಾಗಿ ಬೇಕು. ಅವ್ರಿಗೆ ಆ ಇಚ್ಛೆ ಇರೋದರಿಂದ ಕೃಷ್ಣ ಅವರ ಮಗನಾಗಿ ಜನ್ಮ ಪಡ್ಕೋತಾನೆ. ಹಾಗಾಗಿ ನಾವು ಸಾಧನೆ ಮಾಡಿಬಿಟ್ಟು ನಾನು ನಾಳೆ ವಸುದೇವ ಆಗ್ತೀನಿ, ಇನ್ನೊಬ್ಬರು ದೇವಕಿ ಆಗ್ತೀರಿ, ಆಗಲ್ಲ. ಅದು ಆಗೋಯ್ತದು. ಶಾಶ್ವತವಾಗಿ ಆ ಸ್ಥಾನವನ್ನು ತೊಗೊಂಡ್ಬಿಟ್ಟಿದ್ದಾರೆ ಇಬ್ಬರು ಭಕ್ತರು. ಅವ್ರನ್ನ ಯಾರು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಆದರೆ ನೋಡಿ, ಇಲ್ಲಿ ಕೃಷ್ಣ ಜನ್ಮ ಪಡ್ಕೊಂಡಿದ್ದು ಮಥುರೆಯಲ್ಲಿ, ಜೈಲಲ್ಲಿ. ಆದರೆ ಎಲ್ಲಿಗೆ ಹೋದ ಅವನು? ಜನ್ಮ ಪಡೆದ ತಕ್ಷಣ ಎಲ್ಲಿಗೆ ಹೋದ? ಬೃಂದಾವನಕ್ಕೆ ಹೋದ, ಗೋಕುಲಕ್ಕೆ ಹೋದ. ಯಾರ ಜೊತೆ? ಯಾರ ಹತ್ರ ಹೋದ? ಯಶೋಧ ಮತ್ತು ನಂದ ಮಹಾರಾಜನ ಹತ್ರ. ಕೃಷ್ಣ ಯಾಕೆ ತನ್ನ ತಂದೆ ತಾಯಿಯನ್ನು ಆರಿಸ್ಕೊಂಡ? ಬಿಟ್ಬಿಟ್ಟ. ಆರಿಸ್ಕೊಂಡ್ಬಿಟ್ಟ ದೇವಕಿ ವಸುದೇವರನ್ನ ಅಂತ. ಆಮೇಲೆ ಅವರನ್ನು ಬಿಟ್ಟು ಈ ಕಡೆ ಬಂದ್ಬಿಟ್ಟ. ಯಾಕೆ ಬಂದ? ಯಾಕಂದರೆ ನಂದ ಮಹಾರಾಜ ಮತ್ತು ಯಶೋದೆಯರಿಗೆ ವಸುದೇವ ಮತ್ತು ದೇವಕಿಯರಿಗಿಂತ ಹೆಚ್ಚು ಪ್ರೀತಿ ಕೃಷ್ಣನ ಕಂಡ್ರೆ. ವಸುದೇವ ಮತ್ತು ದೇವಕಿಯರ ಪ್ರೀತಿಯಲ್ಲಿ ಸ್ವಲ್ಪ ಐಶ್ವರ್ಯ ಭಾವ ಇತ್ತಂತೆ. ಅಂದರೆ ಓ ಭಗವಂತ ದೇವರು ಅನ್ನೋ ಒಂದು ಭಾವ ಇತ್ತಂತೆ. ಅರೆ ಕೃಷ್ಣನಿಗೆ ಆ ಭಾವಕ್ಕಿಂತ ಕೃಷ್ಣ ನನ್ನ ಮಗ ಅಷ್ಟೇ, ಹಿಂದೆ ಮುಂದೆ ಏನು ಬೇಡ, ಆ ಪ್ರೀತಿ ಅವನನ್ನು ಜಾಸ್ತಿ ಆಕರ್ಷಿಸುತ್ತೆ. ಸೊ ಹಾಗಾಗಿ ಕೃಷ್ಣ ಏನು ಮಾಡ್ದ? ಆಕರ್ಷಿತನಾಗೋದ. ವಸುದೇವ ಮತ್ತು ದೇವಕಿಯರ ಆ ಒಂದು ಜೈಲಲ್ಲಿ ಜನ್ಮ ಪಡ್ಕೊಂಡಿದ್ದು ಅವನು ನಂದ ಯಶೋದಯರ ಬಳಿ ಆಕರ್ಷಿತನಾಗೋದ. ಯಾಕಂದರೆ ಅವರ ಪ್ರೀತಿ ಅಂಥದ್ದು. ಜನ್ಮಾಷ್ಟಮಿ ಎಷ್ಟು ಜನ ಇದ್ದರೂ ನಿಮಗೆ ಕೃಷ್ಣನ ಜನ್ಮದ ರಹಸ್ಯದ ಬಗ್ಗೆ ನಾನು ಹೇಳಿದೆ. ಕೃಷ್ಣ ಅಲ್ಲೂ ಜನ್ಮ ಪಡ್ಕೊಂಡ, ಕೃಷ್ಣ ಇಲ್ಲೂ ಜನ್ಮ ಪಡ್ಕೊಂಡ. ಆದರೆ ಇಲ್ಲಿ ಜನ್ಮ ಪಡ್ಕೊಂಡಿರೋರು ಸಾಮಾನ್ಯವಾಗಿ ಗೊತ್ತಿಲ್ಲ. ಬರೀ ಪರಂಪರೆಯಲ್ಲಿ ಶ್ರವಣ ಮಾಡಿರುವಂಥ ಭಕ್ತರಿಗೆ ಮಾತ್ರ ಗೊತ್ತು. ಇಲ್ಲ, ಸಾಮಾನ್ಯವಾಗಿ ಹೊರಗಿನವರಿಗೆ, ಸಾಮಾನ್ಯ ಜನರಿಗೆ ಕೃಷ್ಣ ವಸುದೇವ ದೇವಕಿಯರ ಮಗ, ಆಮೇಲೆ ಅವನನ್ನು ಅಲ್ಲಿಂದ ವಸುದೇವ ಇಲ್ಲಿಗೆ ಕರ್ಕೊಂಡು ಬಂದ ಅಂತ ಗೊತ್ತು ಅಷ್ಟೇ. ಆದರೆ ಅವರಿಗೆ ರಹಸ್ಯ ಗೊತ್ತಿಲ್ಲ. ರಹಸ್ಯ ಏನು? ಈ ಕಡೆ ಕೃಷ್ಣ ಶ್ಯಾಮಸುಂದರ ಕೃಷ್ಣ ಯಶೋಧ ಮತ್ತು ನಂದ ಮಹಾರಾಜನ ಮಗನಾಗಿ ಜನ್ಮ ಪಡಿತಾನೆ. ಸೊ ಕೃಷ್ಣ ಜನ್ಮ ಪಡಿತಾ ಇಲ್ಲ ಅಂತ ಇದ್ದಾನೆ, ಇಲ್ಲಿ 2 ಸತಿ ಜನ್ಮ ಪಡ್ಕೋತಾ ಇದ್ದಾನೆ. ಇದು ಕೃಷ್ಣನ ಜನ್ಮದ ಅಚಿಂತ್ಯ ರಹಸ್ಯ. ಸೊ ಇಲ್ಲಿ ಮುಖ್ಯವಾದ ವಿಷಯ ಏನು ಅಂದರೆ, ಅವನು ಜನ್ಮ ಇಲ್ಲ, ಆದರೂ ಯಾರ ಭಕ್ತರು ಅವನಿಗಾಗಿ ಅಷ್ಟು ಪ್ರೀತಿಯಿಂದ ಹಂಬಲಿಸ್ತಾರೋ ಅವರ ಮಗನಾಗಿ ಅವನು ಜನ್ಮವನ್ನು ತಗೋತಾನೆ, ಪ್ರಕಟ ಆಗ್ತಾನೆ. ಪ್ರಕಟ ಆದ. ಇವಾಗ ದೇವಕಿ ಮತ್ತು ವಸುದೇವರ ಮುಂದೆ ಕೃಷ್ಣ ಪ್ರಕಟ ಆದ. ಯಾವ ರೀತಿಯ ರೂಪ ಒಂದು?
ಚತುರ್ಭುಜ ರೂಪ. ಆಮೇಲೆ ಅವನ ಶರೀರದ ಗುಣಲಕ್ಷಣಗಳೇನು? ಸಾಮಾನ್ಯವಾಗಿ ನಾವು ಇವಾಗ ಒಂದು ಭೌತಿಕ ಮಗು ಜನ್ಮ ಪಡ್ಕೊಂಡ್ರೆ ಅದ್ರ ಬಗ್ಗೆ ನಾವು ಅಷ್ಟೊಂದು ವಿವರಣೆ ಮಾಡುವಂಥ ಇದಕ್ಕೆ ಹೋಗಲ್ಲ, ಹೌದಾ? ಅದೇನು ಅಷ್ಟೊಂದು ಆಕರ್ಷಕವಾದ ವಿಷಯ ಅಲ್ಲ ಚರ್ಚೆ ಮಾಡೋದಕ್ಕೆ. ಆಯಿತು, ಒಂದು ವಾರ ಆದಮೇಲೆ ಮಾತಾಡ್ಬೋದು ಆ ಮಗು ಬಗ್ಗೆ. ಜನ್ಮ ಆದ ತಕ್ಷಣ ಯಾರು ಆ ಮಕ್ಕಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ, ಹೌದಾ? ಅರೆ ಇಲ್ಲಿ ಕೃಷ್ಣ ಜನ್ಮ ಆದ ತಕ್ಷಣ ಅವನ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಆಗತ್ತೆ. ಯಾಕೆ? ಅವನ ಅಲೌಕಿಕ ಶರೀರ ಅಂಥದ್ದು. ಮೊದಲು ಚತುರ್ಭುಜ ರೂಪ, ಆಮೇಲೆ ಕರ್ಣಕುಂಡಲ ಯಾವ ಥರದ್ದು? ಅದು ಇಂಪಾರ್ಟೆಂಟು. ಕೃಷ್ಣ ಏನೋ ಜ್ಯುವೆಲ್ರಿ ಸ್ಟೋರ್ಗೆ ಹೋಗ್ಬಿಟ್ಟು ಯಾವುದೋ ಒಂದು ಶೇಪ್ ಕೊಡಿಪ್ಪ ಅಲ್ಲ, ಅವನು ಶಾಶ್ವತವಾಗಿ ಮಕರ ಕುಂಡಲ. ಮಕರ ಅಂದರೆ ಇಂಗ್ಲೀಷಲ್ಲಿ ಶಾರ್ಕು. ಸೊ ಮಕರ ಕುಂಡಲ ಅಂದರೆ ಆ ರೀತಿ. ಅಥವಾ ನೀವು ಸಾಮಾನ್ಯವಾಗಿ ನೋಡಿದರೆ ಡಾಲ್ಫಿನ್ ರೂಪದಲ್ಲಿ ಮಾಡಿರ್ತಾರೆ, ಏನೇನೋ ಬೇರೆ ಮಾಡ್ತಾರೆ. ಅಂದರೆ ಶಾಸ್ತ್ರದ ಪ್ರಕಾರ ಮಕರ ಅಂದರೆ ಶಾರ್ಕು. ಆ್ಯಕ್ಚುಲಿ ನಮಗೆ ಶಾರ್ಕ್ ಅಂತ ವೈದಿಕ ಸಾಹಿತ್ಯದಲ್ಲಿ ಶಾರ್ಕ್ ಅಂತ ಏನೂ ಇಲ್ಲವೇ ಇಲ್ಲ. ಅಂದರೆ ಇದು ಎನಿವೆ ಅದು ಬಿಡಿ, ಅದು ಬೇರೆ ವಿಷಯ. ಸೊ ಮಕರ ಕುಂಡಲ. ಆಮೇಲೆ ಗುಂಗುರು ಕೂದಲಿರೋದೇ ಹೆಚ್ಚು. ಇಲ್ಲಿ ಗುಂಗುರು ಕೂದಲು, ಅದು ಗುಂಗುರು ಕೂದಲು, ಕೃಷ್ಣನ ಗುಂಗುರು ಕೂದಲು, ವಿಷ್ಣುವಿನ ಗುಂಗುರು ಕೂದಲಿಗೆ ಏನು ಹಾಕಿರ್ತಾರೆ? ಎಣ್ಣೆ ಹಾಕಿರ್ತಾರೆ. ಕೃಷ್ಣನ ಗುಂಗುರು ಕೂದಲು ಯಾವಾಗಲೂ ಎಣ್ಣೆ ಇರುತ್ತೆ. ಜನ್ಮ ಆದ ತಕ್ಷಣ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕೃಷ್ಣ ಪ್ರಕಟ ಆಗಿದ್ದಾನೆ. ಆಮೇಲೆ ಪೀತಾಂಬರಧಾರಿ. ಆಮೇಲೆ ಇಲ್ಲ, ವಿಷ್ಣು ನವಿಲ್ಗರಿ ಇಟ್ಕೊಂಡು ಹುಟ್ಟಲ್ಲ. ಶಂಖಚಕ್ರ ಗದಾ ಪದ್ಮ. ಕೌಸ್ತುಭ ಮಣಿ. ಆಮೇಲೆ ಕೇಳಿಸ್ತಾ ಇಲ್ಲ. ನೀಲವರ್ಣ ಕಲರ್. ಓಕೆ, ಕಲರ್ ನೀಲವರ್ಣ. ಓಕೆ, ಆಮೇಲೆ ಕೌಸ್ತುಭ ಮಣಿ. ಆಮೇಲೆ ವೇಣುಧಾರಿ. ಇಲ್ಲ, ಇವಾಗ ಸದ್ಯಕ್ಕೆ ವಿಷ್ಣುವಿನ ರೂಪದಲ್ಲಿ ಪ್ರಕಟ ಆಗಿದ್ದಾನೆ ಭಗವಂತ. ದೇವಕಿ ಮತ್ತು ವಸುದೇವರ ಸಮ್ಮುಖದಲ್ಲಿ ವಿಷ್ಣುವಿನ ರೂಪ ಚತುರ್ಭುಜ ರೂಪದಲ್ಲಿ ಪ್ರಕಟ ಆಗಿದ್ದಾನೆ. ಸೊ ಹಾಗಾಗಿ ಅಲ್ಲಿ ವೇಣು ಇನ್ನೂ ಬಂದಿಲ್ಲ. ವೇಣು ಬರುತ್ತೆ ಆಮೇಲೆ. ಇವಾಗ ಸದ್ಯಕ್ಕೆ ಆಭರಣಗಳು. ಸುಂದರವಾದ ಈ ಕೈಗೆ ಹಾಕೊಳ್ಳುವಂಥದ್ದು, ಕಾಲು ಬಳೆ, ಗೆಜ್ಜೆ, ಮತ್ತು ಕಿರೀಟ. ಸೊ ಇವೆಲ್ಲವನ್ನು ಹಾಕ್ಕೊಂಡು ಕೃಷ್ಣ ಪ್ರಕಟ ಆಗಿದ್ದಾನೆ. ಇದೇನು ಸಾಮಾನ್ಯ ಜನ್ಮನ? ಸೊ ಹಾಗಾಗಿ ಯಾರು ಕೃಷ್ಣ ಸಾಮಾನ್ಯ ನಮ್ಮ ಥರ ಒಬ್ಬ ಮನುಷ್ಯ ಅನ್ನೋರು ಪಾಪ ಅವ್ರಿಗೆ ಜನ್ಮದಿಂದ ಸುಮ್ಮನೆ ಅರ್ಥ ಶ್ರವಣ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ಅವನಿಗೂ ನಮಗೂ ಕಂಪ್ಯಾರಿಸನ್ನೇ ಇಲ್ಲ ಅಂತ. ಸೊ ಕೃಷ್ಣ ನೇರವಾಗಿ ಅವನು ಇಂತಹ ಸುಂದರವಾದ, ಆದರೆ ಬಾಲ್ಯ ರೂಪವನ್ನು ತೊಗೊಂಡಿದ್ದಾನೆ. ದೊಡ್ಡ ವಿಷ್ಣುವಿನ ರೂಪವನ್ನು ತೊಗೊಳ್ಳಿಲ್ಲ, ಬಾಲ್ಯ ರೂಪವನ್ನು ತೊಗೊಂಡಿದ್ದಾನೆ. ಆದರೆ ದೇವಕಿ ಕೃಷ್ಣನ ನೋಡ್ತಾಳೆ. ದೇವಕಿಗೆ ತಾಯಿಯ ಪ್ರೀತಿ, ಭಯ. ಆಗಲೇ 6 ಜನ ಮಕ್ಕಳನ್ನ ಕೊಂದಾಕ್ಬಿಟ್ಟಿದ್ದಾನೆ. 7ನೇ ಮಗು ಓಕೆ, ಏನೋ ಗರ್ಭಪಾತ ಆಗೋಯ್ತು, ಗೊತ್ತಾಗಲಿಲ್ಲ, ಏನೋ ಆಯಿತು. 8ನೇ ಮಗು ಬಂದಿದೆ. ಇವಾಗ ಇವನು ಜನ್ಮ ಪಡ್ಕೊಂಡಿದ್ದಾನೆ ಅಂದರೆ ಕಾಯ್ತಾ ಇದ್ದಾನೆ ಕಂಸ ಬಂದು ಕೊಲ್ಲೋದಕ್ಕೆ. ದೇವಕಿಗೆ ಟೆನ್ಷನ್ನು. ದೇವಕಿ ಪ್ರಾರ್ಥನೆ ಅರ್ಪಿಸ್ತಾಳೆ ಕೃಷ್ಣನಿಗೆ, ಹೇಳ್ತಾಳೆ, ಓ ಭಗವಂತ ಅಂತಾಳೆ. ಭಗವಂತ ಅಂದರೆ ಭಗವಂತ ಅಂತ ಗೊತ್ತು ಅವಳಿಗೆ. ಭಗವಂತ ವಿಷ್ಣು ರೂಪವನ್ನು ನೋಡ್ದೆ, ಭಗವಂತ ಕಂಸ ಬಂದು ನಿನ್ಕೊಂಡ್ಬಿಟ್ರೆ ಟೆನ್ಷನ್ ಅವಳಿಗೆ. ಕಂಸ ಬಂದ್ಬಿಟ್ಟೆ ಭಗವಂತನ ಕೊಲ್ತಾಳೆ. ಆದರೆ ಅದು ತಾಯಿಯ ಪ್ರೀತಿ. ಸೊ ದೇವಕಿ ಅಷ್ಟು ಪ್ರೀತಿಯಿಂದ ವಿಷ್ಣು ರೂಪ ಕೃಷ್ಣನಿಗೆ, ಬೇಡಪ್ಪ ನೀನು ಈ ಚತುರ್ಭುಜ ರೂಪದಲ್ಲಿ ಇರಬೇಡ. ಯಾಕಂದರೆ ಕಂಸ ಯಾವಾಗ ಬಂದರೂ ನೀನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವನಿಗೆ ನೀನು ದೇವರು ಅಂತ. ನೀನು ಚತುರ್ಭುಜ ರೂಪದಲ್ಲಿದ್ದರೆ ಅವನಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ, ಅವನಿಗೆ ಮೋಸ ಮಾಡೋ ರೀತಿಯಲ್ಲಿ ನೀನೊಂದು ಸಾಮಾನ್ಯ ಮನುಷ್ಯ ಮಗುವಿನ ರೂಪವನ್ನು ತೊಗೊಂಬಿಡಪ್ಪ ಅಂತ. ಕೃಷ್ಣ ಚತುರ್ಭುಜ ರೂಪದಲ್ಲಿದ್ದವನು. ಆಮೇಲೆ ಸಾಮಾನ್ಯ ಮಾನವರ ಮಗುವಿನಂತೆ 2 ಕೈ 2 ಕಾಲು, ಅವನ ಸಹಜ ರೂಪ. ಇದು ಸಹಜ ರೂಪ ಅಂದ್ರೇನು? ಆಧ್ಯಾತ್ಮಿಕ ಜಗತ್ತಲ್ಲಿ ಕೃಷ್ಣನಿಗೆ ಜನ್ಮನೇ ಇಲ್ಲ. ನೀವು ಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕಂದ್ರೆ ಆಧ್ಯಾತ್ಮಿಕ ಜಗತ್ತಿಗೆ ಹೋದರೆ ಜನ್ಮಾಷ್ಟಮಿ ಇಲ್ಲ ಅಲ್ಲಿ. ಯಾಕಂದರೆ ಕೃಷ್ಣ ಜನ್ಮನೇ ತೊಗೊಳ್ಳಲ್ಲ ಅಲ್ಲಿ. ಜನ್ಮಾಷ್ಟಮಿ ಆಚರಿಸ್ಬೇಕಂದ್ರೆ ಭೂಲೋಕಕ್ಕೆ ಬರಬೇಕು. ಅದಕ್ಕೆ ಈ ಭೂಲೋಕದಲ್ಲಿರೋ ಭಕ್ತರು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಜಗತ್ತಿನ ಭಕ್ತರಿಗಿಂತ ಜಾಸ್ತಿ
ಪುಣ್ಯವಂತರು, ಭಾಗ್ಯವಂತರು. ಯಾಕೆಂದರೆ ಕೃಷ್ಣನ ಜನ್ಮವನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಕೃಷ್ಣನ ಜನ್ಮದ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಇವತ್ತೇನಿವೆ ಮಳೆ, ಪ್ರಸಾದ ಏನೂ ಬಂದಿಲ್ಲ ಅನ್ಸುತ್ತಲ್ಲ. ಸೊ ಆರಾಮಾಗಿ ಕೂತಿರಿ ಪ್ರಸಾದ ಬರೋ ತನಕ. ನನ್ನ ಪಾಡಿಗೆ ನಾನು ಕತೆ ಹೇಳ್ತಾ ಇರ್ತೀನಿ. ಏನು ತತ್ವ ಇಲ್ಲ, ಸೊ ಬೋರ್ ಏನಾಗಲ್ಲ. ಏನು ಹೇಳ್ತಾ ಇದ್ದೆ? ಕೃಷ್ಣನ. ಸೊ ಕೃಷ್ಣ ಇಲ್ಲಿ ಗೋಕುಲಕ್ಕೆ ಬಂದ. ಯಶೋಧ ಮತ್ತು ನಂದ ಮಹಾರಾಜರಿಗೆ ವಿಶೇಷವಾಗಿ ತನ್ನ ಬಾಲ್ಯ ಲೀಲೆಗಳನ್ನು ಪ್ರದರ್ಶಿಸೋಕ್ಕೋಸ್ಕರ ಕೃಷ್ಣ ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಕೃಷ್ಣ ವೃಂದಾವನದಲ್ಲಿ 11 ವರ್ಷಗಳ ತನಕ ಇರ್ತಾನೆ. ಎಷ್ಟು ವರ್ಷದ ತನಕ? 11 ವರ್ಷದ ತನಕ. 11 ವರ್ಷ ಆದಮೇಲೆ ಅವನು ಮತ್ತೆ ಮಥುರೆಗೆ ಹೋಗ್ತಾನೆ, ವಸುದೇವ ದೇವಕಿಯರ ಹತ್ರ. 11 ವರ್ಷದ ತನಕ ಕೃಷ್ಣ ವೃಂದಾವನದಲ್ಲಿರ್ತಾನೆ. ಇವಾಗ 11 ವಯಸ್ಸು. ಓಕೆ, ಕೃಷ್ಣನ ವಯಸ್ಸಿನ ಬಗ್ಗೆ ಸ್ವಲ್ಪ ಹೇಳೋದು ಬಹಳ ಕಠಿಣ. ಎನಿವೆ, ಇವಾಗ ಚಿಕ್ಕ ಮಕ್ಕಳು ಮೊದಲು ಏನು ಮಾಡುತ್ತೆ? ಮೊದಲು ಮಗು ದಬಾ ಕೊಡುತ್ತೆ, ಉಲ್ಟಾ ಆಗುತ್ತೆ. ಅದಕ್ಕೆ ಏನಂತಾರೆ ಕರೀತಾರೆ? ಅದಕ್ಕೆ ಒಂದು ಸಂಸ್ಕಾರ ಇದೆ ವೈದಿಕ ಸಂಸ್ಕೃತಿಯಲ್ಲಿ, ಉತ್ಥಾನ ಅಂತಾರೆ ಅದಕ್ಕೆ, ಉತ್ಥಾನ. ಸೊ ಕೃಷ್ಣ ಅಷ್ಟರೊಳಗಾಗಲೇ 2 ಹಸುರನ್ನು ಕೊಂದುಬಿಟ್ಟಿದ್ದ, ಅಥವಾ ಒಬ್ಬರು ಹಸುರನ್ನು ಕೊಂದಿದ್ದ, ಇನ್ನೊಬ್ಬ ಹಸುರನ್ನು ಅವತ್ತೇ ಕೊಲ್ತಾನೆ. ಯಾರನ್ನು ಕೊಂದಿರ್ತಾನೆ ಆಗಲೇ? ಪೂತನೆಯನ್ನು ಕೊಂದುಬಿಟ್ಟಿರ್ತಾನೆ ಆಗಲೇ. ಅಷ್ಟೊತ್ತಿಗೆ ಇನ್ನೂ ದಬಾಕೊಂಡೇ ಇಲ್ಲ, ಬೋರ್ಲ ಆಗಿಲ್ಲ, ಆಗಲೇ ಅಷ್ಟೊತ್ತಿಗೆ ಒಬ್ಬ ಹಸುರ ಪೂತನೆಯ ಸಂಹಾರ ಆಯಿತು. ಆಮೇಲೆ ಅವತ್ತಿನ ದಿನ ಶಕಟಾಸುರ. ಸೊ ಅವಾಗ ಇನ್ನೂ ದಬಾಕೊಂಡು ಇವಾಗ ಆಮೇಲೆ ಏನು ಮಾಡ್ತಾ ಇದ್ದಾನೆ ಕೃಷ್ಣ? ಹೇಗೆ ನಡೆಯೋದು? ಸಾಮಾನ್ಯ ಮಕ್ಕಳ ಥರ. ಹೇಗೆ ನಡೆಯೋದು ಸಾಮಾನ್ಯ ಮಕ್ಕಳು ಆ ಸಮಯದಲ್ಲಿ? ಅಂಬೆಗಾಲು ತೆವಳ್ಕೊಂಡು ಅಲ್ಲಿ ಇಲ್ಲಿ ಮೊದಲು ಹಾವು ಥರ ತೆವಳ್ಕೊಂಡು ಹಂಗೆ ಹೊಟ್ಟೆ ಮೇಲೆ, ಆಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೈಕಾಲಲ್ಲಿ ಶಕ್ತಿ ಬಂದಮೇಲೆ ಅಂಬೆಗಾಲು. ಸೊ ಕೃಷ್ಣ ತನ್ನ ಬಾಲ್ಯ ಲೀಲೆಗಳು ಭಾಗವತದಲ್ಲಿ ಪರೀಕ್ಷಿತ ಮಹಾರಾಜರು 10ನೇ ಸ್ಕಂದ ಪ್ರಾರಂಭ ಆಗುತ್ತೆ. ಸೊ 9 ಸ್ಕಂದ ಆಗಿದೆ. 10ನೇ ಸ್ಕಂದದಲ್ಲಿ ಕೃಷ್ಣನ ಲೀಲೆಗಳು. ಸೊ ಪರೀಕ್ಷಿತ ಮಹಾರಾಜರು ಆವಾಗ ಶುಕದೇವ್ ಗೋಸ್ವಾಮಿಯವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಇಷ್ಟು ಹೊತ್ತು ನೀವು ಕೃಷ್ಣನ ವಿಷಯವಾಗಿ ಹೇಳಿದ್ದ ಎಲ್ಲ ವಿಷಯಗಳು ಬಹಳ ತುಂಬ ಸುಂದರವಾಗಿತ್ತು. ಯಾಕೆಂದರೆ ಪರೀಕ್ಷಿತ ಮಹಾರಾಜ 7 ದಿನ ಹಗಲು ರಾತ್ರಿ 7 ದಿನದಲ್ಲಿ ತನ್ನ ಸಾವು ಅಂತ ಅವನು ಆಹಾರ ನಿದ್ದೆ ನೀರು ಇಲ್ಲದೆ ಶ್ರವಣ ಮಾಡ್ತಾ ಇದ್ದಾನೆ. ಅರೆ ಅವನು ಹೇಳ್ತಾನೆ, ನೀವು ಇಷ್ಟೊತ್ತು ಹೇಳಿದ್ದು ನನಗೆ ಸಂಪೂರ್ಣವಾಗಿ ನಾನು ಮೈಮರೆತು ಶ್ರವಣ ಮಾಡಿದ್ದೀನಿ, ಅಷ್ಟು ಅದ್ಭುತವಾದ ನಿರೂಪಣೆ. ಆದರೆ ಇವಾಗ ಕೃಷ್ಣನ ಬಾಲ್ಯ ಲೀಲೆಗಳು ಈ ಎಲ್ಲ ಕಥೆಗಳಿಂದ, ಈ ಎಲ್ಲ ಒಂದು ಲೀಲೆಗಳಿಗಿಂತ ಈ ಅತ್ಯಂತ ಮಧುರವಾದ ಲೀಲೆಗಳು, ಅತ್ಯಂತ ಸಿಹಿಯಾದ ಲೀಲೆಗಳು ಕೃಷ್ಣನ ಬಾಲ್ಯ. ಯಾಕೆ? ಕೃಷ್ಣ ದೇವೋತ್ತಮ ಪರಮ ಪುರುಷನಾಗಿದ್ದರೂ ಒಬ್ಬ ಸಾಮಾನ್ಯ ಮಾನವನ ಮಗುವಿನಂತೆ ಅವನು ತನ್ನ ಲೀಲೆಗಳನ್ನು ನಡೆಸ್ತಾನೆ. ಆದರೆ ಮಧ್ಯೆ ಜ್ಞಾಪಿಸ್ತಾ ಇರ್ತಾನೆ, ಸಂಪೂರ್ಣ ಸಾಮಾನ್ಯದವನು ಅಲ್ಲ ನಾನು ಅಂತ. ಇಂತಹ ಸುಂದರವಾದ ಕೃಷ್ಣನ ಕಥೆ ಕೇಳೋದಕ್ಕೆ ಭಕ್ತರಿಗೆ ಆಸಕ್ತಿ ಇಲ್ಲ ಅಂದರೆ ನನಗೆ ಸ್ವಲ್ಪ ನೋವಾಗತ್ತೆ. ಎನಿವೆ, ಕೇಳೋರು ಕೇಳಿ, ಮಿಕ್ಕಿದವರು ನಾವೇನು ಮಾಡೋದಕ್ಕಾಗಲ್ಲ. ಸೊ ಕೃಷ್ಣ ಒಂದು ಸತಿ ಏನಾಗುತ್ತೆ, ಸಾಮಾನ್ಯವಾಗಿ ಮಕ್ಕಳನ್ನ ಏನು ಮಾಡ್ತಾರೆ ತಂದೆ ತಾಯಂದಿರು? ಮೇಲೆಸಿತಾರೆ. ಮೇಲೆಸ್ಬಿಟ್ಟು ಇಟ್ಕೊಳ್ಳೋದು. ಸರಿ, ಒಂದು ಸತಿ ಯಶೋಧ ಕೃಷ್ಣನ ಜೊತೆ ಈಗ ಆಡಿಸ್ತಾ ಇರ್ತಾಳೆ. ಕೃಷ್ಣ ಯೋಚನೆ ಮಾಡ್ತಾ ಇದ್ದಾನೆ, ಅಮ್ಮ ಮೇಲೆ ಎಸಿತಾ ಇದ್ದಾಳೆ, ಎಷ್ಟು ಮೇಲೆ ಎಸಿತಾ ಇದ್ದಾಳೆ? ಏನೋ ಒಂದು ಎರಡು ಅಡಿ ಮೇಲೆ, ಏನೋ ಒಂದು ನೆಲದಿಂದ ಒಂದು 4-5 ಅಡಿ ಮೇಲೆ ಹೋಗ್ತಾ ಇದ್ದಾನೆ ಕೃಷ್ಣ, ಮತ್ತೆ ಕೆಳಗಡೆ ಬರ್ತಾ ಇದ್ದಾನೆ. ಕೃಷ್ಣನಿಗೆ ಅಯ್ಯೋ ಇದೇನು ಬೋರು, ನಾನು ಇನ್ನು ಪೂರ್ತಿ ಮೇಲಕ್ಕೆ ಹೋಗ್ಬೇಕು, ನಾನು ಆಕಾಶದ ತನಕ ಹೋಗ್ಬೇಕು. ಇವಾಗ ಆಕಾಶದ ತನಕ ಯಶೋಧ ಅಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅವನ್ನ. ಸರಿ, ಯೋಚನೆ ಮಾಡ್ತಾ ಇದ್ದಾನೆ ಏನು ಮಾಡೋದು. ಸೊ ಕೃಷ್ಣನ ಲೀಲಾಶಕ್ತಿ ಕೆಲಸ ಮಾಡ್ತಾಳೆ. ಕೃಷ್ಣನಿಗೆ 2 ಶಕ್ತಿಗಳಿದೆ ವಿಶೇಷವಾದ. ಒಂದು ಇಚ್ಛಾಶಕ್ತಿ ಅಂತ.
ಕೃಷ್ಣನ ಇಚ್ಛೆ ಈ ಕೃಷ್ಣ ಏನಾದರೂ ಒಂದು ಇಚ್ಛೆ ಪ್ರಕಟ ಮಾಡಿದ ತಕ್ಷಣ ಅವನ ಲೀಲಾಶಕ್ತಿ ಅದನ್ನು ನೆರವೇರಿಸ್ಬಿಡುತ್ತೆ. ಸೊ ಕೃಷ್ಣನಿಗೆ ಇಚ್ಛೆ ಆಯಿತು, ನಾನು ಆಕಾಶ ತನಕ ಹಾರ್ಕೊಂಡು ಹೋಗಬೇಕು ಅಂತ. ನೀವು ಲೀಲಾಶಕ್ತಿ ಯೋಚನೆ ಮಾಡ್ತಾ ಇದ್ದಾಳೆ, ಏನು ಮಾಡೋದು? ತಕ್ಷಣ ಏನಾಯಿತು? ಯಾರು ಬಂದ? ತೃಣಾವರ್ತ ಬಂದ. ತೃಣಾವರ್ತ ಬರ್ತಾ ಇದ್ದಾನೆ ಅಂತ ಕೃಷ್ಣನಿಗೆ ಗೊತ್ತಾಗ್ಬಿಡ್ತು. ಇವಾಗ ಅಮ್ಮ ಆಟ ಆಡಿಸ್ತಾ ಇದ್ದಾಳಲ್ಲ, ಇವಾಗ ಅಮ್ಮನಿಂದ ಫಸ್ಟು ಅಮ್ಮ ಸೇಫ್ ಆಗಬೇಕು. ಸೊ ಕೃಷ್ಣ ಏನು ಮಾಡ್ತಾನೆ, ತಕ್ಷಣ ಪೂರ್ತಿ ಭಾರಿ ಆಗಿಬಿಡ್ತಾನೆ. ಸೊ ಅಮ್ಮ ಎಸಿತಾ ಇದ್ದಾಳೆ, ಎತ್ತಕ್ಕೆ ಆಗ್ತಾಯಿಲ್ಲ ಕೃಷ್ಣನ. ಇದೇನಾಯಿತು ಇವಾಗ್ತಾನೆ ಇಲ್ಲಿ ತನಕ ಇಷ್ಟು ತನಕ ಮೇಲೆ ಎಷ್ಟು ಕೆಳಗಡೆ ಇಟ್ಕೊಳ್ಳೋದು ಮಾಡ್ತಾಯಿದ್ಲು, ಇವಾಗ ಎತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ತಕ್ಷಣ ಎತ್ಕೊಳ್ಳೋಕ್ಕಾಗಲೇ ಮಗುವನ್ನು ಕೆಳಗಡೆ ಮಲಗಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ ಯಶೋದ. ಅಯ್ಯೋ ಏನಪ್ಪ, ಏನೋ ಶಕ್ತಿ ಬಂದಿದೆ, ತಿರ್ಗಾ ಯಾವುದೋ ಪ್ರೇತ ಭೂತ ಏನೋ ಬಂದಿದೆ ಅಂತ ಅವಳು ಬ್ರಾಹ್ಮಣರನ್ನ ಕರಿಬೇಕು ಅಂತ ಅವಳು ಆಮೇಲೆ ಹೋಗ್ತಾಳೆ. ಆಮೇಲೆ ಕಾರಣಾಂತರಗಳಿಂದ ಅವಳು ತನ್ನ ಏನೋ ಕೆಲಸದಲ್ಲಿ ತೊಡಗ್ಬಿಡ್ತಾಳೆ. ಸರಿ, ಅಷ್ಟೊತ್ತಿಗೆ ತೃಣಾವರ್ತ ಬರ್ತಾನೆ. ತೃಣಾವರ್ತ ಬಂದ ತಕ್ಷಣ ಕೃಷ್ಣ ಏನಾಗ್ತಾನೆ, ಇವಾಗ ಕಲ್ಲು ಥರ ಭಾರಿ ಆಗಿದೆ. ಇವಾಗ ಕಲ್ಲು ಥರ ಭಾರಿ ಆಗಿದ್ರೆ ಏನು ಬಿರುಗಾಳಿಯಲ್ಲಿ ಹೆಂಗೆ ಹೋಗ್ತಾನೆ, ಅವನ ಮೇಲೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ಏನು ಮಾಡ್ತಾನೆ, ಫುಲ್ ಲೈಟ್ ಆಗಿಬಿಡ್ತಾನೆ. ಎಷ್ಟು ಲೈಟ್ ಅಂದರೆ ಒಂದು ಇದ್ರ ಥರ, ಪುಕ್ಕದ ಥರ, ಫೆದರ್, ಸುಮ್ಮನೆ ಹಾರ್ಕೊಂಡು ಹೊಟ್ಟೋಗೋದು ನೋಡಿ. ಕೃಷ್ಣ ಅದೇ ಶರೀರ, ಒಂದು ಕ್ಷಣ ಲೈಟ್ ಆಯಿತು, ಒಂದು ಕ್ಷಣ ಭಾರಿ ಆಯಿತು. ಸರಿ, ಇವಾಗ ಪೂರ್ತಿ ಲೈಟ್ ಆಗಿಬಿಟ್ನಾ. ಸರಿ, ತೃಣಾವರ್ತ ಏನು ಖುಷಿ ನೋಡು, ಕೃಷ್ಣ ನಾನು ಕೊಂದೇ ಬಿಡ್ತೀನಿ, ಎಷ್ಟು ಸುಲಭವಾಗಿ ನಾನು ಅವನನ್ನು ಆಕಾಶದಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಕೃಷ್ಣ ಹೇಳ್ತಾನೆ, ಹೌದು ನನಗೆ ಬೇಕಾಯಿತು, ಏರಿಯಲ್ ಟೂರ್ ಬೇಕಾಯಿತು, ನಾನು ಹೋಗ್ಬೇಕಾಯ್ತು ಮೇಲೆ, ಬಾ ನೀ ನನಗೆ ಸೇವೆ ಮಾಡು. ಸರಿ, ಕೃಷ್ಣ ತೃಣಾವರ್ತ ಕರ್ಕೊಂಡು ಹೋಗ್ತಾನೆ ಮೇಲೆ. ಸರಿ, ಮೇಲಿಂದ ಕೃಷ್ಣ ನೋಡ್ತಾನೆ, ಬೃಂದಾವನವನ್ನೆಲ್ಲ ನೋಡ್ದ. ಆಯ್ತು, ಸರಿ ಮುಗೀತು ನಂದು ಟೂರು, ನಾನೇ ವಾಪಸ್ ಹೋಗಬೇಕು. ಅರೆ ತೃಣಾವರ್ತ ಅವನನ್ನು ಕರ್ಕೊಂಡು ಬಂದಿದ್ದ ಅವನನ್ನು ಕೊಲ್ಲೋದಕ್ಕೆ. ತೃಣಾವರ್ತ ಅವನನ್ನು ಇನ್ನೂ ಮೇಲೆ ಎತ್ಕೊಂಡು ಹೋಗಬೇಕು ಅಂತ. ಕೃಷ್ಣ ಆದರೆ ಬೇಡ, ನನಗೆ ಸಾಕು, ನನ್ನ ಟೂರ್ ಮುಗೀತು. ಸೊ ಕೃಷ್ಣ ಏನಾದ ಆವಾಗ, ಮತ್ತೆ ಭಾರಿ ಆಗೋಗ್ತಾನೆ. ಎಷ್ಟು ಭಾರಿ ಆಗಿಬಿಟ್ಟು ತೃಣಾವರ್ತನ ಕತ್ತನ್ನು ಹಿಡ್ಕೊಂಡ್ಬಿಡ್ತಾನೆ. ತೃಣಾವರ್ತನಿಗೆ ಉಸಿರಾಡೋಕ್ಕಾಗ್ತಾಯಿಲ್ಲ, ಮತ್ತು ಆ ಭಾರವನ್ನು ತಡ್ಕೊಳಕ್ಕಾಗ್ತಾಯಿಲ್ಲ. ಅವಾಗ ಏನಾಯಿತು, ತೃಣಾವರ್ತ ಮೇಲಿಂದ ಒಂದು ಕಲ್ಲು ಎಸಿತೀವಲ್ಲ ಮೇಲಿಂದ, ಹಿಂಗೆ ಧಬಕ್ಕಂತ ಬೀಳುತ್ತಲ್ಲ ನೆಲದ ಮೇಲೆ, ಆ ರೀತಿ ಎತ್ತರದ ಆಕಾಶದಿಂದ ತೃಣಾವರ್ತ ಕೆಳಗಡೆ ಬಿದ್ದು ಸತ್ತೋಗ್ಬಿಡ್ತಾನೆ. ಆದರೆ ಕೃಷ್ಣನಿಗೇನೂ ಆಗಲ್ಲ. ಇನ್ನೊಂದು ಸನ್ನಿವೇಶದಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡವನಾಗ್ತಾನೆ ಕೃಷ್ಣ. ಸಾಮಾನ್ಯವಾಗಿ ಮಕ್ಕಳನ್ನ ಹೇಗೆ ನಡೆಸೋದು ತಂದೆ ತಾಯಂದರು ಹೇಗೆ ಕಲಿಸೋದು? ಎರಡು ಬೆರಳು ಕೊಡ್ತಾರೆ ತಂದೆ ತಾಯಂದರು. ಆಮೇಲೆ ಮಗು ಸ್ವಲ್ಪ ಹಂಗೆ ಏನು ಹೇಳೋಕ್ಕಾಗ್ತಾಯಿಲ್ಲ, ಸುಮ್ಮನೆ ಹಂಗೆ ಇದೆ, ಭಯ ಅದಕ್ಕೆ ಪಾಪ. ಆಮೇಲೆ ಕೆಳಗಡೆ ತನಕ ಕೊಡ್ತಾರೆ ಅಪ್ಪ ಅಮ್ಮ ಯಾರೋ ಒಬ್ಬರು. ಸರಿ, ಕೈ ಹಿಡ್ಕೊಳುತ್ತೆ, ಆಮೇಲೆ ನಿಲ್ಲಿಸ್ತಾರೆ. ಸರಿ ನಿಲ್ಲಿಸ್ತಾರೆ, ಒಂದು 4-5 ಹೆಜ್ಜೆ ನಡೆಸ್ತಾರೆ, ಆಮೇಲೆ ಕೈ ತೊಗೊಂಡ್ಬಿಡ್ತಾರೆ, ವಾಪಸ್ ತೊಗೊಂಡ್ಬಿಡ್ತಾರೆ. ಮಗು ಏನು ಮಾಡುತ್ತೆ, ನಿಂತಿದೆ, ಆಮೇಲೆ ತವಾಕ್ ಅಂತ ಕೆಳಗಡೆ ಬೀಳುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳು ಕೆಳಗಡೆ ಬಿದ್ದರೆ ಏನು ಸೌಂಡ್ ಬರುತ್ತೆ? ಡೈಪರ್ ಸೌಂಡ್ ಬರುತ್ತೆ. ಆಗಿನ ಕಾಲದಲ್ಲಿ ಕೃಷ್ಣನಿಗೆ ಡೈಪರ್ ಇರಲಿಲ್ಲ. ಸೊ ಕೃಷ್ಣ ಹೀಗೆ ಇನ್ನೊಂದು ಸನ್ನಿವೇಶ ಆಗುತ್ತೆ. ಕೃಷ್ಣನಿಗೆ ಅಪ್ಪ ಹೇಳ್ತಾರೆ, ಕೃಷ್ಣ ನಂದು ಪಾದರಕ್ಷೆ ತೊಗೊಂಬಪ್ಪ, ಚಪ್ಪಲ್ ತೊಗೊಂಬ. ಕೃಷ್ಣ ಹೋಗ್ತಾನೆ ಅಪ್ಪನ ಚಪ್ಪಲ್ ತರೋಕ್ಕೆ. ಅಪ್ಪನ ಚಪ್ಪಲ್ ವುಡನ್, ಇದೆಲ್ಲ ಸನ್ಯಾಸಿಗಳೆಲ್ಲ ಹಾಕೋತಾರಲ್ಲ, ರಾಮ ಹಾಕೊಂಡಿದ್ನಲ್ಲ ಅಂಥ ಚಪ್ಪಲಿ, ಪಾದುಕ. ಸರಿ, ಕೃಷ್ಣ ನೋಡ್ತಾನೆ, ಎತ್ತಕ್ಕೆ ಟ್ರೈ ಮಾಡ್ತಾನೆ, ಆಗ್ತಾಯಿಲ್ಲ. ಸರಿ, ಎಲ್ಲರೂ ನೋಡ್ತಾ ಇದ್ದಾರೆ ಕೃಷ್ಣನ ಹತ್ರ. ಕೃಷ್ಣ ಏನು ನನಗೆ ಶಕ್ತಿ ಇಲ್ಲ ಅಂತನಾ ಅಂದ್ಬಿಟ್ಟು ಕೃಷ್ಣ ನೋಡಿ ಇವಾಗ ಪೈಲ್ವಾನ್ರು ಮಾಡ್ತಾರಲ್ಲ, ನೋಡಿ ಇವಾಗ ನಾನು ಹೆಂಗೆ ಎತ್ತೀನಿ ಅಂತ ಎಲ್ಲರಿಗೂ ಹಿಂಗೆ ಹೊಡೆದ್ಬಿಟ್ಟು ಆಮೇಲೆ ಏನು ಮಾಡ್ತಾನೆ, ಕಷ್ಟಪಡ್ಕೊಂಡು ಎತ್ಕೊಂಡು ಹೆಂಗೋ ಮಾಡ್ಬಿಟ್ಟು ತಲೆ ಮೇಲೆ ಇಟ್ಕೊಳ್ತಾರೆ. ಭಾರ ಇಟ್ಕೊಂಡು ಏನಾಗ್ತಾಯಿದೆ, ಅವನು ಈ ಕಡೆ ಆ ಕಡೆ ತೊಳಾಡ್ತಾ ಇದ್ದಾನೆ, ಧಬಕ್ ಅಂತ ತೊಗೊಂಡು ಬಂದ್ಬಿಟ್ಟು ಚಪ್ಪಲಿಯನ್ನು ಅಪ್ಪನ ಹತ್ರ ಬಿಡ್ತಾನೆ. ಸೊ ಹೀಗೆ ಕೃಷ್ಣ ಮಧ್ಯ ಏನು ಮಾಡ್ತಾನೆ, ಕೃಷ್ಣ ಅಮ್ಮನಿಗೆ ಇಡೀ ಬ್ರಹ್ಮಾಂಡದ ದರ್ಶನವನ್ನು ಕೊಟ್ಬಿಡ್ತಾನೆ. ಬಾಯೊಳಗಡೆ ಮಣ್ಣನ್ನು ತಿಂತಾನೆ ಮೊದಲು. ಮಣ್ಣನ್ನು ತಿನ್ನೋದು ಚಿಕ್ಕ ಮಗುವಿನ ಕೆಲಸ, ಬ್ರಹ್ಮಾಂಡ ತೋರಿಸೋದು ಭಗವಂತನ ಕೆಲಸ. ಸೊ ಹೀಗೆ ಕೃಷ್ಣನ ಆ ಬಾಲ್ಯ ಲೀಲೆಗಳು, ಅದಕ್ಕೆ ಮಾತಾಜಿ ಹೇಳಿದ್ದು ಬಾಲಕೃಷ್ಣ ಬೇಕಂತೆ ಅವ್ರಿಗೆ. ಬಾಲಕೃಷ್ಣನ ಹಿಡಿಯೋಕ್ಕಾಗಲ್ಲ. ಬಾಲಕೃಷ್ಣ ಎಷ್ಟು ಸತಿ ತಿಂತಾನೆ, ದಿನಕ್ಕೆ 6 ಸತಿ ತಿನ್ನಿಸ್ಬೇಕು.
6 ಸತಿ ಅಟ್ಲೀಸ್ಟ್ ಮಿನಿಮಮ್. ಇಲ್ಲಾಂದರೆ ಅವನಿಗೆ ಒಂದು ಕಡೆ ಕೂತ್ಕೋತಾನೆ, ಆಮೇಲೆ ಪಕ್ಕದ ಮನೆಗೆ ಹೋಗ್ತಾನೆ ಕದಿಯೋಕ್ಕೆ. ಸೊ ಕೃಷ್ಣನಿಗೆ ಜನ್ಮ ಇಲ್ಲ. ಕೃಷ್ಣನ ಶರೀರ ನಾವು ಪಡ್ಕೊಂಡಿರುವಂಥ ಶರೀರ ಅಲ್ಲ. ಕೃಷ್ಣನದು ಎಲ್ಲವೂ ಕೂಡ ಆಧ್ಯಾತ್ಮಿಕವಾದದ್ದು. ನಾವು ಆತ್ಮ ಆಧ್ಯಾತ್ಮಿಕ, ಶರೀರ ಭೌತಿಕ. ಕೃಷ್ಣನ ಶರೀರ ಆಧ್ಯಾತ್ಮಿಕ, ಕೃಷ್ಣನ ಆತ್ಮ ಆಧ್ಯಾತ್ಮಿಕ, ಕೃಷ್ಣನ ಮನಸ್ಸು ಆಧ್ಯಾತ್ಮಿಕ, ಕೃಷ್ಣನ ಹೃದಯ ಆಧ್ಯಾತ್ಮಿಕ. ಕೃಷ್ಣನಿಗೂ ಇವೆಲ್ಲ ಇದೆ. ಹೃದಯ ಇಲ್ಲದೆ ಇದ್ದರೆ ಪ್ರೀತಿ ಹೆಂಗೆ ಮಾಡ್ತಾನೆ? ಮನಸ್ಸಿಲ್ಲದೆ ಇದ್ರೆ ಯೋಚನೆ ಹೆಂಗೆ ಮಾಡ್ತಾನೆ? ನಮ್ಮ ಹತ್ರ ಇದೆ ಅಂದರೆ ಅವನ ಹತ್ರ ಇದೆ, ಅದಕ್ಕೆ ನಮ್ಮ ಹತ್ರ ಇದೆ. ಸೊ ಇವೆಲ್ಲ ಇದೆ ಕೃಷ್ಣನಿಗೆ. ಆದರೆ ಕೃಷ್ಣನ ಸರ್ವಸ್ವವೂ ಕೂಡ ಆಧ್ಯಾತ್ಮಿಕವಾದದ್ದು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಂದು ಅವ್ಯಯ ಆತ್ಮ. ಭೂತಾನಾಂ ಈಶ್ವರೋಪಿ ಸನ್. ಪುಟ್ಟು ಮಗುವಿನ ಥರ ಕಾಣಿಸ್ಕೋಬೋದು ನಾನು, ಆದರೆ ಭೂತಾನಾಂ ಎಲ್ಲ ಜೀವಿಗಳಿಗೆ ನಾನು ಈಶ್ವರ, ಪರಮ ನಿಯಂತ್ರಕ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಆಮೇಲೆ ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಅಕ್ಷಾವೃತೇಷು ಸುರಭೀರಭಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಆಮೇಲೆ ವೇಣುಂ ಕ್ವನಂತಮರವಿಂದದಲಾಯತಾಕ್ಷಂ ಬರ್ರಾವತಂ ಸ್ತಂಬುದಸುಂದರಾಂಗಂ ಕಂದರ್ಪಕೋಟಿಕಮನೀಯ ವಿಶೇಷ ಶೋಭಂ ಗೋವಿಂದಮಾದಿಪುರುಷಂ ತಮಹಂ ಭಜ. ವೇಣುಂ ಕ್ವನಂತಮರವಿಂದದಲಾಯತಾಕ್ಷಂ, ಕೃಷ್ಣನ ವರ್ಣನೆ. ಕೃಷ್ಣನ ಕೊಳಲು. ಕೃಷ್ಣನದು 3 ಥರ ಕೊಳಲಿದೆ. ಇವರು ಒಂದು ಥರ, ಇವ್ರ ಹೆಸರು ವಂಶಿ ಅಂತ. ವಂಶಿ ಅನ್ನೋದು ಕೃಷ್ಣನ 3 ಥರದ ಕೊಳಲಿನಲ್ಲಿ ಒಂದು ಥರದ ಕೊಳಲು. ಆಮೇಲೆ ಮುರಳಿ ಅನ್ನೋದು ಇನ್ನೊಂದು ಥರ ಕೊಳಲು. ಇನ್ನೊಂದಿದೆ ವೇಣು ಅನ್ನೋದು 3ನೇ ಥರದ ಕೊಳಲು. ಸೊ ಕೃಷ್ಣನ ಆ ಪ್ರತಿಯೊಂದು ಕೊಳಲಿಗೂ ಕೂಡ ವರ್ಣನೆ ಇದೆ. ಎಷ್ಟು ತೂತಿರಬೇಕು, ಎಷ್ಟು ಗ್ಯಾಪ್ ಇರಬೇಕು ಮಧ್ಯ, ಶಾಸ್ತ್ರದಲ್ಲಿ ಇವೆಲ್ಲ ಇದೆ. ಸೊ ಕೃಷ್ಣ ಮತ್ತು ವಿಷ್ಣುವಿನಲ್ಲಿ ವ್ಯತ್ಯಾಸ ಏನು? ಚತುರ್ಭುಜ 2 ಕೈ, ಅದು ಬಿಟ್ಟರೆ ಸೊ ಶಂಖಚಕ್ರ ಗದಾ ಪದ್ಮ ಇಲ್ಲ. ಕೃಷ್ಣನ ಕೈನಲ್ಲಿ ಏನಿದೆ? ಯಾವ ಕೈನಲ್ಲಿ ಕೊಳ್ಳಲಿದೆ? ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ 2 ಕೈನಲ್ಲಿ ಯಾವ ಕೈನಲ್ಲಿ ಇಟ್ಕೋತೀರಾ? ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕೃಷ್ಣ ಇಡೀ ಜಗತ್ತನ್ನು ಆಡಿಸ್ತಾ ಇರೋದು ಆ ಕೊಳಲಿನಿಂದ. ಸೊ ಹಾಗಾಗಿ ಅವನ ಬಲಗೈನಲ್ಲಿ ಕೊಳಲು, ಎಡಗೈನಲ್ಲಿ ಅದಕ್ಕೇನು ಹೇಳ್ತಾರೆ? ಕಹಳೆ. ಬೊಫೆಲೋ ಹಾರ್ನ್ ಅಂತಾರೆ ಇಂಗ್ಲೀಷಲ್ಲಿ, ಕಹಳೆ. ಆಮೇಲೆ ಇನ್ನೇನಿರುತ್ತೆ ಅವನ ಎಡಗೈನಲ್ಲಿ? ಅವನು ಏನು ಮಾಡೋಕ್ಕೆ ಹೋಗ್ತಾನೆ? ಹಸುಗಳನ್ನು. ಅದಕ್ಕೇನು ಬೇಕು? ಕೋಲ್ ಬೇಕು. ಕೋಲೊಂದಿರುತ್ತೆ. ಆ ಕೋಲು ಉಪಯೋಗ ಆಗದೆ ಇರುವಾಗ ಎರಡು ಭಾಗದ ಸೊಂಟದಲ್ಲಿ, ಕೊಳಲು ಉಪಯೋಗ ಆಗದೆ ಇರುವಾಗ ಬಲಭಾಗದ ಸೊಂಟದಲ್ಲಿ. ಆಮೇಲೆ ಇನ್ನೊಂದೇನೋ ಇರುತ್ತೆ ಅವನ ಸೊಂಟದ ಸುತ್ತ. ಹಾಲು ಹಸುಗಳಿಗೆ ಹಾಲು ಕರಿಯೋಕೆ ಮುಂಚೆ ಏನು ಮಾಡ್ತಾರಲ್ಲ, ಏನು ಮಾಡ್ತಾರೆ ಗೊತ್ತಾ? ಕಾಲು ಕಟ್ಟಾಕ್ತಾರೆ, ಅದಕ್ಕೆ ಹಗ್ಗ. ಸೊ ಹಗ್ಗ ಒಂದು ಸೊಂಟದ ಸುತ್ತೂ ಇರುತ್ತೆ. ಅದು ಒಂದು ಡೆಕೋರೇಷನ್ ಥರ ಕೃಷ್ಣನ ಸೊಂಟಕ್ಕೆ. ಬೇಕಾದಾಗ ಅದನ್ನೇ ಬಿಚ್ಕೋತಾನೆ ಅಂತ ಉಪಯೋಗಿಸ್ತಾನೆ. ಇನ್ನೊಂದು ವ್ಯತ್ಯಾಸ ಏನು? ಕೃಷ್ಣನ ಕಿರೀಟ. ವಿಷ್ಣುವಿಗೆ ಕಿರೀಟ, ಕೃಷ್ಣನಿಗೆ ಕೃಷ್ಣ ಏನು ಹಾಕ್ಕೊಂಡಿದ್ದಾನೆ ಇಲ್ಲಿ? ಒಂಥರ ಬೇರೆ ಥರದ ಒಂದು ಪೇಟ. ಆ ಪೇಟ ಸಾಮಾನ್ಯಗೆ ಬಣ್ಣದ ಪೇಟ. ಕೃಷ್ಣ ಯಾವಾಗಲೂ ಅವನ ಪಂಚೆ ಯಾವಾಗಲೂ ಹಳದಿ ಬಣ್ಣದ್ದು. ಆದರೆ ಪೇಟ ಮಾತ್ರ ಬೇರೆ ಕಲರ್ಗಳಿರುತ್ತೆ. ಅಥವಾ ಪೇಟ
ಇಲ್ಲ, ಪೇಟ ಬೇರೆ ಕಲರ್ ಇಲ್ಲ, ಪೇಟ ಮೋಸ್ಟ್ಲಿ ಶ್ವೇತವರ್ಣ. ಆ ಶ್ವೇತವರ್ಣದ ಮೇಲೆ ಬೇಕಾದಷ್ಟು ಈ ಥರ ಡೆಕೋರೇಷನ್ಗಳು ಏನೇನೋ ಇರುತ್ತೆ. ಇನ್ನೊಂದು ಕೃಷ್ಣನ ಮುಖದ ಮೇಲೆ ಇನ್ನೊಂದು ವ್ಯತ್ಯಾಸ, ಕೃಷ್ಣನಲ್ಲಿ ವಿಷ್ಣುವಿನಲ್ಲಿ ವ್ಯತ್ಯಾಸ. ಬೋರ್ ಆಗ್ತಾ ಇದೆಯಾ? ಕೃಷ್ಣ ಏನು ಅಂತಾದ್ರೂ ಗೊತ್ತಾಗಬೇಕಲ್ವ ನಮಗೆ, ಅವನ ರೂಪ ಏನು, ಅವನ ವೈಶಿಷ್ಟ್ಯಗಳೇನು. ಆಮೇಲೆ ಕೃಷ್ಣನ ಮುಖದ ಮೇಲೆ ಇನ್ನೊಂದು ವ್ಯತ್ಯಾಸ ಇಲ್ಲ, ಅದು ಈ ವಿಷ್ಣುವಲ್ಲಿದೆ, ಕಮಲಲೋಚನ. ಗೋಪಿ ಡಾಟ್ಸ್. ಕೃಷ್ಣನ ಕಣ್ಣು ಕೆಳಗಡೆ ಅಲಂಕಾರ ಇದೆಯಲ್ಲ, ಅಲಂಕಾರ ಮಾತ್ರ. ಇವಾಗ ನರೇಂದ್ರ ಮೋದಿ ಇದೆಲ್ಲ ಹಾಕೊಂಡು ಆಫೀಸ್ಗೆ ಹೋಗೋಕ್ಕಾಗತ್ತಾ? ಸೊ ವಿಷ್ಣುವಿನ ಸ್ಥಾನದಲ್ಲಿ ವಿಷ್ಣು ಅವೆಲ್ಲ ಮಾಡಲ್ಲ, ಫಾರ್ಮಲ್. ವಿಷ್ಣುವಿನ ಸ್ಥಾನ ಬಹಳ ಫಾರ್ಮಲ್. ಅದಕ್ಕೆ ಲಕ್ಷ್ಮೀ ದೇವಿ ಕೂಡ ನೋಡ್ದಳ, ನಮ್ಮ ಯಜಮಾನ್ರೆ ಇದೇನಿದು, ಇದ್ಯಾವುದೋ ಬೇರೆ ಸ್ಟೈಲಲ್ಲಿ ಇದ್ದಾರಲ್ಲ, ಸರಿ ಇವ್ರನ್ನ ಹೋಗಿ ಭೇಟಿ ಮಾಡೋಣ. ಆದರೆ ಲಕ್ಷ್ಮಿ ಹಂಗೆ ಬಂದು ಭೇಟಿ ಮಾಡೋಕ್ಕಾಗಲ್ಲ ಕೃಷ್ಣನ. ಬೃಂದಾವನಕ್ಕೆ ಬರಬೇಕು ಅಂದರೆ ಅವಳು ತನ್ನ ಐಶ್ವರ್ಯವನ್ನು ಬಿಟ್ಟು ಬರಬೇಕು. ಆದರೆ ಲಕ್ಷ್ಮಿಗೆ ಪಾಪ ಗೊಂದಲ, ನಾನು ನನ್ನ ಐಶ್ವರ್ಯದ ಸ್ಥಾನವನ್ನು ಬಿಟ್ಬಿಟ್ರೆ ವಿಷ್ಣುವಿನ ಸೇವೆ ಯಾರು ಮಾಡ್ತಾರೆ? ಯಾಕಂದರೆ ವಿಷ್ಣುವಿನ ಸೇವೆಯಲ್ಲೇ ಅವಳು ಆ ಸ್ಥಾನದಲ್ಲಿರೋಳು ಲಕ್ಷ್ಮೀ ದೇವಿ. ಇವಾಗ ಅವಳು ತನ್ನ ಲಕ್ಷ್ಮಿ ಅನ್ನೋ ಸ್ಥಾನವನ್ನೇ ಬಿಟ್ಬಿಟ್ರೆ ವಿಷ್ಣುವಿನ ಸೇವೆ ಆಗುತ್ತೆ. ಆದರೆ ಒಂದು ಕಡೆ ವಿಷ್ಣುವಿಗೆ ಸೇವೆ ಮುಂದುವರಿಸಬೇಕು, ಈ ಕಡೆ ಕೃಷ್ಣನ ಲೀಲೆಯಲ್ಲಿ ಭಾಗವಹಿಸಬೇಕು. ಕೊನೆಗೆ ಬಹಳ ತಪಸ್ಸೆಲ್ಲ ಮಾಡ್ತಾಳೆ, ಆದರೂ ಆಗೋದಿಲ್ಲ. ಲಕ್ಷ್ಮಿ ತನ್ನ ಐಶ್ವರ್ಯವನ್ನು ಬಿಡೋಕ್ಕಾಗದೆ, ಹಾಗಾಗಿ ಅವಳು ಇನ್ನೂ ವೃಂದಾವನದಲ್ಲಿ ಇನ್ನೂ ತಪಸ್ಸು ಮಾಡ್ತಾ ಇದ್ದಾಳೆ ಕೃಷ್ಣನ ಪಡ್ಕೋಬೇಕು ಅಂತ ಯಾವಲ್ಲಾದರೂ. ಅಂದರೆ ತನ್ನ ಪತಿಯೇ, ಆದರೆ ಆಫೀಸಲ್ಲಿರೋ ಜೊತೆ ಮಾತ್ರ ಅವಳು, ಮನೆಗೆ ಬಂದಾಗ ಸಿಗ್ತಾ ಇಲ್ಲ ಕೃಷ್ಣ. ಸೊ ಬೇರೆ ಥರ ಯೋಚನೆ ಮಾಡಬಾರ್ದು, ಅಷ್ಟೇ ಅದಿರೋದು. ಸೊ ಕೃಷ್ಣ, ಅದಕ್ಕೆ ಕೃಷ್ಣನ ಸರ್ವಸ್ವವು ಕೂಡ ಮಧುರ. ಮಧುರಾಧಿಪತೇರಖಿಲಂ ಮಧುರಂ. ವಿಷ್ಣುವಿನ ಎಲ್ಲವೂ ಕೂಡ ಬಹಳ ಆದರ ಗೌರವ. ಇವಾಗ ಯಾವುದು ಇದು ದೊಡ್ಡದು ಇದು ಚಿಕ್ಕದು ಅಂತ ಇಲ್ಲ, ಅದು ಆ ಭಕ್ತರು. ಇವಾಗ ಯಾರಿಗೋ ವಿಷ್ಣುವಿನ ರೂಪದಿಂದ ಆಕರ್ಷಿತರಾಗಿದ್ದರೆ ಅವರಿಗೆ ವಿಷ್ಣುವಿನ ರೂಪದಿಂದ ಆಕರ್ಷಿತರಾಗಿದ್ದಾರೆ. ಅವರಿಗೆ ನಾವು ಬಿಡೇ ವಿಷ್ಣುವಿನ ರೂಪ ಡೌನ್ ಅಲ್ಲ, ಅವರಿಗೆ ವಿಷ್ಣುವಿನ ರೂಪ ಇಷ್ಟ ಅಂದರೆ ಅವ್ರಿಗಿಷ್ಟ ಅಷ್ಟೇ. ಇದು ಭಕ್ತಿ ಅಂದರೆ ಅದಕ್ಕೆ ನಿಮ್ಮ ಇಷ್ಟ ದೇವರು. ನಿಮಗೆ ಯಾರಿನ ಮೇಲೆ ಪ್ರೀತಿ ಇದೆಯೋ ಅವರಿಗೆ ಪ್ರೀತಿಯಿಂದ ಸೇವೆ ಮಾಡೋದು ಮುಖ್ಯ. ಅದಕ್ಕೆ ಹನುಮಂತನಿಗೆ ಗೊತ್ತು, ಓ ವಿಷ್ಣು ಕೃಷ್ಣ, ಆದರೆ ನಂಗೆ ಯಾರು ಬೇಡ, ನಂಗೆ ಬೇಕಾಗಿರೋದು ರಾಮ. ಹಾಗೆ ಭಕ್ತರಿಗೆ ಅವರ ಇಷ್ಟ ದೇವ, ಅದಕ್ಕೆ ಇಷ್ಟ ದೇವರು ಅಂತ ಹೇಳೋದು. ಅವರ ಮೇಲೆ ಪ್ರೀತಿ, ಆ ರೂಪವನ್ನು ಬಿಟ್ಟು ಬೇರೆ ರೂಪಕ್ಕೆ ಅವರು ಸೇವೆ ಮಾಡೋದಕ್ಕೆ ಅವ್ರಿಗೆ ಅಷ್ಟು ಸಂತೋಷ ಆಗಲ್ಲ. ಅವ್ರಿಗೆ ಗೊತ್ತು ತಾತ್ವಿಕವಾಗಿ ವ್ಯತ್ಯಾಸ ಇಲ್ಲ ಅಂತ, ಆದರೆ ಅದೇ ರೂಪಕ್ಕೆ ಅವರು ಆಕರ್ಷಿತರಾಗಿರ್ತಾರೆ. ಸೊ ಹೀಗೆ ಕೃಷ್ಣನ ಜನ್ಮ, ಅದಕ್ಕೆ ಹೇಳಿದ್ದು ಕೃಷ್ಣನಿಗೆ ಜನ್ಮ ಇದೆಯಾ ಗೊತ್ತಿಲ್ಲ, ಆದರೂ ಜನ್ಮ ತಗೋತಾನೆ. ಆದರೆ ನಮ್ಮ ಥರ ಜನ್ಮ ಅಂತೂ ಇಲ್ಲ. ಕೃಷ್ಣನಿಗೆ ಮರಣ ಇದೆಯಾ? ಇವಾಗ ಜನ್ಮ ಆದಮೇಲೆ ನಾವು ಹುಟ್ಟಿದ್ವಿ, ಆಮೇಲೆ ಸಾಯಲೇಬೇಕು ನಾವು. ಎಷ್ಟೊಂದು ಜನ ಹೇಳ್ತಾರೆ ಕೃಷ್ಣ ಸತ್ತೋದ. ಹೇಗೆ ಸತ್ತೋದ ಕೃಷ್ಣ? ಯಾರೋ ಬೇಟೆಗಾರ ಬಂದಂತೆ, ಅವನು ಬಾಣ ಬಿಟ್ಟಂತೆ. ಬಾಣ ಎಲ್ಲಿಗೆ ತಾಕ್ತು? ಕೃಷ್ಣನ ಕಾಲಿಗೆ ತಾಕ್ತು. ಯಾರಾದರೂ ನೋಡಿದಿರಾ ಕೃಷ್ಣನ ನಮ್ಮ ಕಾಲಿಗೆ ಏನೋ ಏಟಾಗ್ಬಿಟ್ಟು ಪ್ರಾಣನೇ ಕಟ್ಕೊಂಡ್ಬಿಡೋದು? ಅದು ಎಲ್ಲ ಬಿಟ್ಟು ಕೃಷ್ಣ. ಅವನು ಪಾಪ ಏನು ವೀಕ್ ಪಾರ್ಟಿ ಅವನು. ಏನು ಇವಾಗ ತಾನೇ ಏನೋ ದೊಡ್ಡ ಏನೋ ಜಾಂಡೀಸೋ ಏನೋ ಆಗಿದೆಯಾ ಅವನಿಗೆ, ಅಥವಾ ಇನ್ನೇನೋ ಆಗಿದೆಯಾ, ಏನೋ ಒಂದು ಬಾಣ ಕಾಲಿಗೆ ತಾಕ್ಬಿಟ್ಟು ಸತ್ತೋಗ್ಬಿಟ್ಟಕ್ಕೆ. ಜನರಿಗೆ ಪಾಪ ನೋಡಿ, ಬುದ್ಧಿ ಇದೆ ಅಂತ ಅನ್ಕೋತೀವಿ, ಆದರೆ ಬುದ್ಧಿ ಇಲ್ಲ. ಸ್ವಲ್ಪ ತರ್ಕ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ ಇದೆಲ್ಲ ಹೆಂಗೆ ಸಾಧ್ಯ, ಹೇಗೆ ಸಾಯಕ್ಕೆ ಸಾಧ್ಯ. ಸೊ ಅದು ಕೃಷ್ಣ ಸಾಯಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಕೃಷ್ಣ ಯಾರಿಗೆ ಅವನ ಮೇಲೆ ನಂಬಿಕೆ ಇಲ್ವೋ ಅಂಥವ್ರನ್ನ ಸ್ವಲ್ಪ ದಿಗ್ಭ್ರಮೆಗೊಳಿಸೋಕ್ಕೆ, ಕನ್ಫ್ಯೂಸ್ ಮಾಡೋದಕ್ಕೆ ಕೃಷ್ಣ ಈ ರೀತಿ ಎಲ್ಲ ಮಾಡ್ತಾನೆ. ಅವರು ಇಲ್ಲ ಸೊ ನಂಬಿಕೆ ಇಲ್ಲ ನನಗೆ ಕೃಷ್ಣನ ಮೇಲೆ, ಆಯಿತು ಹೋಗಿ ನಾಸ್ತಿಕರಾಗಬೇಕಾ ಆಗಿ. ಅರೆ ಭಕ್ತರಿಗೆ ಇವೆಲ್ಲ ಕೇಳಿದ ತಕ್ಷಣ ನಗು ಬರುತ್ತೆ, ಕೃಷ್ಣ ಸಾಯ್ತಾನ. ಸೊ ಕೃಷ್ಣನಿಗೆ ಜನ್ಮವೂ ಇಲ್ಲ, ಕೃಷ್ಣನಿಗೆ ಸಾವೂ ಇಲ್ಲ. ಆದರೆ ಕೃಷ್ಣ ಇವೆರಡು ಲೀಲೆಗಳನ್ನು ಮಾಡ್ತಾನೆ. ಪ್ರಕಟ ಆಗೋ ಲೀಲೆಯನ್ನು ಮಾಡ್ತಾನೆ, ಕಣ್ಮರೆ ಆಗೋ ಲೀಲೆಯನ್ನು ಮಾಡ್ತಾನೆ.
ಆದರೆ ಇನ್ನು ಮುಂದಿನ ಶ್ಲೋಕಗಳಲ್ಲಿ 7, 8 ಶ್ಲೋಕ 7, 8, 9 ಇನ್ನೂ 2 ವಾರ ಅಟ್ಲೀಸ್ಟ್ ಇದೇ ಥರ ಅಮೃತಧಾರೆ ತತ್ವ ಇರಲ್ಲ. ಇನ್ನೂ 2 ವಾರ ಬೇಕಾದಷ್ಟು ವಿಷಯಗಳಿದೆ ಕೃಷ್ಣನ ಜನ್ಮದ ಬಗ್ಗೆ. ಓಕೆ, ಸೊ ಇವತ್ತಿಗೆ ಇಲ್ಲೇ ನಿಲ್ಲಿಸ್ತೀನಿ. ಅಜೋಪಿ ಸನ್ನಭೆ ಆತ್ಮ ಭೂತಾನಾಂ ಈಶ್ವರೋಪಿಸ್ತನ್ ಪ್ರಕೃತಿಂ ಸ್ವಾಮ್ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯಯ. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಲ್ಲ, ಮುಂದಿನ ವಾರ ಕಂಟಿನ್ಯೂ ಮಾಡ್ತೀನಿ. ಸಂಭವಾಮಿ ಆತ್ಮ ಮಾಯಯ, 2 ತರಹದ ಮಾಯೆ. ಭೌತಿಕ ಜಗತ್ತಿನಲ್ಲಿ ನಾವೇನು ಹೇಳ್ತೀವಿ? ಮಹಾಮಾಯ ಮಾಯೆ. ಭೌತಿಕ ಜಗತ್ತಿನ ಈ ಏನು ಭೌತಿಕ ವಿಷಯಗಳಿಂದ ಆಕರ್ಷಿತ ಆಗೋದು ಕೂಡ ಮಾಯೆ, ಮೋಹ. 2 ಥರದ ಮಾಯೆ ಇದೆ. ಒಂದು ನಮ್ಮನ್ನು ಅಂದರೆ ಸಾಮಾನ್ಯವಾದ ಜೀವಿಗಳು, ಭೌತಿಕ ಜಗತ್ತಿನಲ್ಲಿರೋ ಜೀವಿಗಳನ್ನು ಹಿಡಿದಿಡೋದಕ್ಕೆ ಒಂದು ಮಾಯೆ. ಆಮೇಲೆ ಕೃಷ್ಣನ ಬಹಳ ಪ್ರಿಯ ಭಕ್ತರನ್ನು ಹಿಡಿದಿಡೋಕ್ಕೂ ಇನ್ನೊಂದು ಮಾಯೆ ಇದೆ. ಸೊ ಇದ್ರ ಬಗ್ಗೆ ನಾವು ಮುಂದಿನ ವಾರ ಚರ್ಚೆ ಮಾಡೋಣ. ಮುಂದಿನ ವಾರ ನಿಮ್ಮೆಲ್ಲರಿಗೂ ಅಥವಾ ಇಡೀ ಭಾರತಕ್ಕೆ ಮಹಾಭಾರತದ ಮುಖೇನ 1-2 ಶ್ಲೋಕಗಳು ಎಲ್ಲರಿಗೂ ಗೊತ್ತಾಯಿತು. ಯದಾ ಯದಾ ಹಿ ಧರ್ಮಸ್ಯ ಪರಿತ್ರಾಣಾಯ ಸಾಧೂನಾಂ. ಸೊ ಈ ಶ್ಲೋಕಗಳನ್ನು, ಸೊ ಇನ್ನೂ 3 ಶ್ಲೋಕಗಳು. ಇದು 3ನೇ ಶ್ಲೋಕ ನನ್ನ ಫೇವರೆಟ್, ಜನ್ಮ ಕರ್ಮ ಚ ಮೇ ದಿವ್ಯಂ. ಸೊ ಹಾಗಾಗಿ ಇನ್ನೊಂದು 2 ವಾರ ಕೃಷ್ಣ ಜನ್ಮಾಷ್ಟಮಿ ಥರ ಇರುತ್ತೆ, ಇನ್ನೊಂದು 2 ವಾರ. ಓಕೆ, ಮುಗಿಸೋಣ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ, ಡೌಟು? ಕೃಷ್ಣನ ಬಗ್ಗೆ ಇನ್ನೇನು ಇಲ್ವಾ ಪ್ರಶ್ನೆ? ಓಕೆ, ನಂತರ ಶ್ರೀ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಭಕ್ತರೊಂದು ಕಿ ಜಯ. ಹರೇ ಕೃಷ್ಣ.